ಈವರೆಗೆ ನಾವು ಮಾತಾಡಿರೋ ಸೊಪ್ಪುಗಳ ಹೊರತಾಗಿ ನಮಗೆ ಈಸಿಲಿ ಅವೈಲೇಬಲ್ ಇರುವಂತಹ ಮತ್ತು ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುವಂತಹ ಬೇರೆ ಇನ್ನೊಂದು ಅತ್ಯುತ್ತಮವಾದ ಸೊಪ್ಪು ಅಂದರೆ ಯಾವುದು? ಬಾಯಿ ಬಸಳೆ ಸೊಪ್ಪು ಅಂತ ಕರೀತಾರೆ. ಬಾಯಿ ಬಸಳೆ ಸೊಪ್ಪು ಏನಕ್ಕೆ ಅಂತಂದರೆ, ಬಾಯಲ್ಲಿ ಏನಾದರೂ ಹುಣ್ಣುಗಳಾಗಿದ್ದಂಥ ಸಂದರ್ಭದಲ್ಲಿ ಬಸಳೆ ಸೊಪ್ಪಿನ ಎಲೆಗಳನ್ನು ಒಂದು ಸ್ವಲ್ಪ ಹಾಗೆ ಅಗಿದ್ರೆ ಚೆನ್ನಾಗಿ ಆ ಹುಣ್ಣುಗಳು ಮಾಯ ಆಗುತ್ತೆ ಅಂತ ಹೇಳ್ತಾರೆ. ಮಕ್ಕಳಿದ್ದಾಗ ನಮಗೆ ಅದು ಆ ಥರ ಆಗ್ತಿತ್ತು. ಈ ಕಡೆ ಎಲ್ಲ ಹುಣ್ಣ. ಈ ಬಸಳೆ ಸೊಪ್ಪಿನಲ್ಲಿ ಮ್ಯೂಸಿಲೇಜ್ ಅಂತ ಒಂದು ಗ್ಲೈಕೋಪ್ರೋಟೀನ್ ಇದೆ. ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂತಹ ಕೆಲಸವನ್ನು ಇದರಲ್ಲಿರುವ ಫ್ಲೆವಿನಾಯ್ಡ್ಗಳು, ಫಿನಾಲಿಕ್ ಕಾಂಪೌಂಡ್ಗಳು ಮಾಡ್ತಾ ಬರುತ್ತೆ. ಪ್ರೋಸೆಸ್ ಡಯೆಟು ಬೇಡ, ಒಳ್ಳೆ ಆಹಾರ ಸೇವನೆ ಮಾಡಿ, ಬೇಕ್ರಿ ಐಟಮು ತಿನ್ನಬೇಡಿ. ಆದಷ್ಟು ಹೇಳ್ತೀನಿ ನಾನು, ದಯವಿಟ್ಟು ಅದನ್ನು ಕಮ್ಮಿ ಮಾಡಿ. ಮೊಳಕೆ ಕಾಳುಗಳನ್ನು ತಿನ್ನಿ, ಹಣ್ಣುಗಳು, ಸೀಸ್ನಲ್ ಫ್ರೂಟ್, ಮಾವಿನ ಹಣ್ಣು ಎಷ್ಟು ಬಂದಿದೆ ಇವಾಗ. ಈ ನಾವು ವೆಸ್ಟರ್ನರ್ಸ್ ಅಲ್ಲ, ನಾವು ಕೆಲವು ವೆಸ್ಟರ್ನ್ ಡಯೆಟ್, ಈ ಪಿಜ್ಜಾ ಬರ್ಗರ್ ಎಲ್ಲ ನಮ್ಮ ಜೀನೋಮಿಕ್ಗೆ ಹೊಂದಾಣಿಕೆ ಆಗೋದಿಲ್ಲ. ನೇಚರೇ ಒಂದು ವೈದ್ಯ ಅಂತ ಅನ್ಬೋದು. ದೇಹಕ್ಕೆ ಎಂಥ ಕೆಪಾಸಿಟಿ ಇದೆ ಅಂದರೆ, ದೇಹನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಅದೇ ಎಲ್ಲ ಸರಿ ಮಾಡ್ತಾ ಬಂದ್ಬಿಡುತ್ತೆ. ಎಲ್ಲರೂ ಮನಸ್ಸಿನ ಮಾತು ಕೇಳಿ ಅಂತ ಹೇಳೋದು ನೋಡಿದ್ವಿ. ನಾನು ಯಾವಾಗಲೂ ಅನ್ನೋದು ದೇಹದ ಮಾತು ಕೇಳಿ ಅಂತ. ಖಂಡಿತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಮಾಲಿನಿ ಸುತ್ತೂರು ಅವರಿದ್ದಾರೆ. ಸಾಕಷ್ಟು ವಿಡಿಯೋಗಳನ್ನ ನೀವು ನೋಡಿರಬಹುದು ಅವ್ರದ್ದು. ನಾವು ಸುಮಾರು ವಿಡಿಯೋಗಳನ್ನ ನಾವು ಮಾಡಿದ್ದೀವಿ. ಸೊಪ್ಪಿನ ಬಗ್ಗೆ ಮಾಡಿದಾಗ ನುಗ್ಗೆ ಸೊಪ್ಪಿನ ಬಗ್ಗೆ ಮಾತಾಡಿದ್ದಾರೆ. ತರಕಾರಿ ಅಂದಾಗ ಮಡಹಾಗಲಕಾಯಿ ತರಕಾರಿ ಬಗ್ಗೆ ಮಾತಾಡಿದ್ದಾರೆ. ಮಡಹಾಗಲಕಾಯಿ ಬಗ್ಗೆ ನಾನು ಹೇಳಬೇಕು ಮೇಡಮ್, ಏನಂದರೆ ನಾನು ನಮ್ಮ ವಿಡಿಯೋದಲ್ಲಿ ಹೇಳಿದ್ದೆ, ನನಗೆ ಈವರೆಗೂ ಸಿಕ್ಕೇ ಇಲ್ಲ ಅಂಥೇಳಿ. ಒಬ್ಬರು ಮಂಜುನಾಥ್ ಅನ್ನೋರು ತೊಗೊಂಡು ಬಂದು ನನಗೆ ಕೊಟ್ಟು ಹೋಗಿದ್ದಾರೆ ಇಲ್ಲಿ. ಮೊನ್ನೆ ನನ್ನ ವೈಫ್ ಅದನ್ನು ಮಾಡಿದ್ದು ತುಂಬ ಚೆನ್ನಾಗಿತ್ತು. ಹೌದು, ಭಾಳ ಚೆನ್ನಾಗಿತ್ತು. ಸೊ ಹಾಗೆ ನಮ್ಮ ಆರೋಗ್ಯ ಸುಧಾರಿಸ್ತಾ ಇದೆ ಅಂತ ಅನ್ಕೋತೀನಿ. ಆದರೆ ಈ ಸೊಪ್ಪುಗಳ ಹೊರತಾಗಿ, ಅಂದರೆ ಈವರೆಗೆ ನಾವು ಮಾತಾಡಿರೋ ಸೊಪ್ಪುಗಳ ಹೊರತಾಗಿ ನಮಗೆ ಈಸಿಲಿ ಅವೈಲೇಬಲ್ ಇರುವಂಥ ಮತ್ತು ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುವಂಥ ಬೇರೆ ಇನ್ನೊಂದು ಅತ್ಯುತ್ತಮವಾದ ಸೊಪ್ಪು ಅಂದರೆ ಯಾವುದು? ಸರ್, ಸೊಪ್ಪುಗಳು ಅಂತ ಬಂದಾಗ ಅದರಲ್ಲಿ ಫಸ್ಟ್ ನಾವು ಅದನ್ನು ಕೆಟಗರೈಸ್ ಮಾಡಿದ್ರೆ ನುಗ್ಗೆ ಸೊಪ್ಪು, ಮೊರೆಂಗಾ ಅಂತ ಹೇಳಿದ್ವು, ಅದ್ರ ಬಗ್ಗೆ ಬಹಳ ದೀರ್ಘವಾಗಿ ನಾವು ಮಾತಾಡಿದ್ದೀವಿ. ಪಾಲಕ್ ಸೊಪ್ಪು ಬಗ್ಗೆನೂ ನಾನು ಹೇಳಿದ್ದೀನಿ. ಗರ್ಭಿಣಿಯರಿಗೆ ಪಾಲಕ್ ಸೊಪ್ಪು ತಿನ್ನಲೇಬೇಕು ಅವರು. ಏನಕ್ಕೆ ಅಂದರೆ ಫೋಲಿಕ್ ಆ್ಯಸಿಡ್ ತುಂಬ ಯಥೇಚ್ಛವಾಗಿರುವಂಥದ್ದು ಪಾಲಕ್ ಸೊಪ್ಪಿನಲ್ಲಿ. ಫೋಲಿಕ್ ಆ್ಯಸಿಡ್ ನಮಗೇನಕ್ಕೆ ಬೇಕು ಅಂತಂದರೆ, ಪ್ಯೂರಿನ್ ಪಿರಮಿಡಿನ್ ಅಂತ ನಮ್ಮ ಡಿ ಎನ್ ಎ ಫಾರ್ಮ್ ಆಗಬೇಕು ಅಂದರೆ ಪ್ಯೂರಿನ್ಸ್ ಮತ್ತು ಪಿರಮಿಡಿನ್ಸ್ ಅಂತ ಅದು ಬೇಕು, ಪ್ರಿಕರ್ಸರ್ಸ್ಗಳು. ಅದನ್ನು ಫಾರ್ಮ್ ಮಾಡೋದಕ್ಕೆ ಈ ಫೋಲಿಕ್ ಆ್ಯಸಿಡ್ ಬೇಕು. ಪ್ಯೂರಿನ್ ಪಿರಮಿಡಿನ್ ಸಿಂಥಸಿಸ್ಗೆ ಫೋಲಿಕ್ ಆ್ಯಸಿಡ್ ಬೇಕು. ಏನದು ಪ್ಯೂರಿನ್? ಮತ್ತು ಡಿ ಎನ್ ಎಲ್ಲಿ ಇರೋಂಥದ್ದು ATGC ಅಂತ ಕರಿತೀವಿ. ಅಡಿನಿನ್, ಥಯಮಿನ್, ಗುವಾನಿನ್, ಸೈಟೋಸಿನ್ ಅಂತ ನ್ಯೂಕ್ಲಿಯೋಟೈಡ್ಸ್ಗಳು. ನ್ಯೂಕ್ಲಿಯೋಟೈಡ್ಸ್ಗಳನ್ನು ನಾವು ಪ್ಯೂರಿನ್ಸ್ ಮತ್ತು ಪಿರಮಿಡಿನ್ಸ್ ಅಂತ ಕರಿತೀವಿ. ಸೊ ಇವುಗಳು ಬೇಕು ಅಂತಂದರೆ DNA ಫಾರ್ಮ್ ಆಗೋಕ್ಕೆ ಇವುಗಳು ಬೇಕೇ ಬೇಕು. ಇದು ಆಕಾರ. ಅದರದ್ದು ಸೋರ್ಸ್ ಯಾವುದು ಅಂತಂದರೆ ಈ ಥರದ್ದು ಫೋಲಿಕ್ ಆ್ಯಸಿಡ್ದು ಪಾತ್ವೇ ಇದೆ. ಫೋಲೇಟ್ ಪಾತ್ವೇ, ಮೆಟಬಾಲಿಸಮ್ ಪಾತ್ವೇ ಅಂತ. ಅದು ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗೋಂಥದ್ದು. ಹಾಗಾಗಿ ಪಾಲಕ್ ಸೊಪ್ಪು ಇದೆಯಲ್ಲ, ಅದೊಂದು ಅದ್ಭುತ ಅಂತ ಅನ್ಬೋದು. ಪಾಲಕ್ ಸೊಪ್ಪಿನಲ್ಲೇ ಇನ್ನೊಂದು ಮಲಬಾರ್ ಸ್ಪಿನಾಚ್ ಅಂತ ಕರೀತಾರೆ ಪಾಲಕ್ ಸೊಪ್ಪನ್ನ. ಮಲಬಾರ್ ಸ್ಪಿನಾಚ್ ಅಂತ ಒಂದಿದೆ. ಈ ಮಲಬಾರ್ ಸ್ಪಿನಾಚ್ ಯಾವುದು ಅಂತ ಅಂದರೆ ಬಸಳೆ ಸೊಪ್ಪು ಅಂತ ಕೇಳಿರ್ಬೋದು ನೀವು. ಬಸಳೆ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ. ನಾವು ಸೊಪ್ಪಿನ ಅಂಗಡಿಗೆ ಹೋದರೆ ಬಸಳೆ ಸೊಪ್ಪು ಯಾವಾಗಲೂ ಇರುತ್ತೆ. ಮತ್ತು ನೀರಿರೋಂಥ ಜಾಗದಲ್ಲಿ ಸುಮ್ಮನೆ ನೀವೊಂದು ಬಳ್ಳಿ ಅದು ಹಬ್ಕೊಂಡು ಹೋಗೋಂಥದ್ದು, ಆ ಬಳ್ಳಿಯನ್ನು ಸುಮ್ಮನೆ ನೆಟ್ಟರೆ ಅದು ಹಬ್ಕೊಂಡು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಎಲೆಗಳು ಇಷ್ಟಿಷ್ಟು ಅಗಲ ಇರುತ್ತೆ, ತುಂಬ ಹಸಿರಾಗಿರುತ್ತೆ, ಗಾಢ ಹಸಿರಾಗಿರುತ್ತೆ. ಅದನ್ನು ಬಾಯಿ ಬಸಳೆ ಅಂತಲೂ ಸಹ ಕರೀತಾರೆ. ಅದರಲ್ಲಿ 2 ಕಲರ್ ಇರುತ್ತೆ. ಒಂದು ಕೆಂಪು ದಂಟಿರೋಂಥದ್ದು ಮತ್ತು ಬಿಳಿ ದಂಟು ಗೊತ್ತಲ್ವ ನಿಮಗೆ? ಕೆಂಪು ದಂಟಿರೋ ಅಂಥದ್ದೇ ಇರುತ್ತೆ ಒಂದು ಬಸಳೆ. ಇನ್ನೊಂದು ವೆರೈಟಿ ಬಿಳಿ ಬಣ್ಣದ ಇರುತ್ತೆ. ಎರಡೂ ತುಂಬ ಚೆನ್ನಾಗಿರುತ್ತೆ. ಕೆಂಪು ಇರೋ ಅಂಥ ಕಡೆ ನಮಗೆ ಸ್ವಲ್ಪ ಕೆರೋಟಿನ್ ಆ ಥರದ ಅಂಶ ಇರಬಹುದು. ಹಾಗಾಗಿ ಅದು ಕೆಂಪು ಕಲರು ಇರೋಂಥದ್ದು. ಅದನ್ನು ಬಾಯಿ ಬಸಳೆ ಸೊಪ್ಪು ಅಂತ ಕರೀತಾರೆ. ಬಾಯಿ ಬಸಳೆ ಸೊಪ್ಪು ಏನಕ್ಕೆ ಅಂತಂದರೆ, ಬಾಯಲ್ಲಿ ಏನಾದರೂ ಹುಣ್ಣುಗಳಾಗಿದ್ದಂಥ ಸಂದರ್ಭದಲ್ಲಿ ಬಸಳೆ ಸೊಪ್ಪಿನ ಎಲೆಗಳನ್ನು ಒಂದು ಸ್ವಲ್ಪ ಹಾಗೆ
ಅಗಿದ್ರೆ ಚೆನ್ನಾಗಿ ಆ ಹುಣ್ಣುಗಳು ಮಾಯ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ತುಂಬ ಬಾಯಿ ಹುಣ್ಣು ತುಂಬ ಜಾಸ್ತಿ ನನಗೆ. ಅದು ಹೆರಿಡಿಟಿನೋ ಏನೋ ಗೊತ್ತಿಲ್ಲ, ಆನುವಂಶೀಯ. ನಮ್ಮ ತಂದೆಗೆ ತುಂಬ ಆಗ್ತಾಯಿತ್ತು. ಇಲ್ಲೇನಂದರೆ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಡಿಫಿಷಿಯನ್ಸಿಗಳು ಆಗುತ್ತೆ. ದೇಹ ಸರಿಯಾಗಿ ಅಬ್ಸಾರ್ಬ್ ಆಗೋದಿಲ್ಲ ಕೆಲವರಿಗೆ. ಹಾಗಾಗಿ ಬಾಯಿ ಹುಣ್ಣು ಸಾಮಾನ್ಯ ಅಂತ ಅನ್ಬೋದು. ಮಕ್ಕಳಿದ್ದಾಗ ನಮ್ಗೆ ಆ ಥರ ಆಗ್ತಿತ್ತು. ಈ ಕಡೆ ಎಲ್ಲ ಹುಣ್ಣಾಗೋದು, ಹುಣ್ಣಾಗಂಥದ್ದು. ಅಂಥ ಸಂದರ್ಭದಲ್ಲಿ ತುಂಬ ಒಳ್ಳೆ ಮೆಡಿಸನ್ ಯಾವುದು ಅಂತಂದರೆ ಅದಕ್ಕೆ ಅದನ್ನು ಹೆಸರು ಕರೆಯೋದು ಬಾಯಿ ಬಸಳೆ ಸೊಪ್ಪು ಅಂತ ಕರಿತೀವಿ, ಮಲಬಾರ್ ಸ್ಪಿನಾಚ್ ಅಂತ ಕರಿತೀವಿ. ಏನಾಗುತ್ತೆ ಇದು, ಯಾವ ರೀತಿ ಬಾಯಿಯಲ್ಲಿ ಉಂಟಾಗುವ ಹುಣ್ಣುಗಳನ್ನು ಯಾವ ರೀತಿ ಕ್ಯೂರ್ ಮಾಡುತ್ತೆ ಅಂದರೆ, ಈ ಬಸಳೆ ಸೊಪ್ಪಿನಲ್ಲಿ ಮ್ಯೂಸಿಲೇಜ್ ಅಂತ ಒಂದು ಗ್ಲೈಕೋಪ್ರೋಟೀನ್ ಇದೆ. ಪ್ರತಿಯೊಂದು ತರಕಾರಿ, ಸೊಪ್ಪು, ಹಣ್ಣು, ಸಸ್ಯದಲ್ಲೂ ಫೈಟೋಕೆಮಿಕಲ್ಸ್ಗಳು ಇದೆ. ಫೈಟೋಕೆಮಿಕಲ್ಸ್ ಅಂದರೆ ಅದರಲ್ಲಿರುವಂಥ ಒಂದು ರಾಸಾಯನಿಕ ಅಂಶ, ಅದೇ ಅದರ ವೈಶಿಷ್ಟ್ಯತೆ. ಅದಕ್ಕೋಸ್ಕರನೇ ನೋಡಿ ನಾವು ಎಲ್ಲದನ್ನು ಸೇವನೆ ಮಾಡಬೇಕು. ಈಗ ಹೆಂಗೆ ಅಂದರೆ ಮಕ್ಕಳು ತುಂಬ ಚೂಸಿ, ನಾನು ಅದು ತಿನ್ನಲ್ಲ, ನಾನು ಇದು ತಿನ್ನಲ್ಲ, ಆ ಥರ ಬೆಳೆಸಬಾರ್ದು. ಎಲ್ಲದನ್ನು ಮಕ್ಕಳಿಗೆ ನಾವು ಅಭ್ಯಾಸ ಮಾಡಿಸ್ತಾ ಬರಬೇಕು. ಹಾಗಲಕಾಯಿಂದ ಹಿಡಿದು ಮಕ್ಕಳಿಗೆ ನಾವು ಅಭ್ಯಾಸ ಮಾಡಿಸ್ಬೇಕು. ನಾನು ಇದನ್ನ ಅನ್ಕೊಂಡೆ ಆಕ್ಚುಲಿ, ಹಾಗಲಕಾಯಿ ಬಗ್ಗೆ ದಯವಿಟ್ಟು ಇನ್ನೊಂದ್ಸಲ ಮಾತಾಡಿ ನೀವು. ಖಂಡಿತ. ಆಮೇಲೆ ಈ ಮಕ್ಕಳು ಈ ತರ ಚೂಸಿ ಆಗೋದಕ್ಕೆ ನನ್ನ ಪ್ರಕಾರ ಅಮ್ಮಂದಿರೇ ಕಾರಣ, ತಾಯಿಯೇ ಕಾರಣ. ಅವ್ರು ಏನ್ ಮಾಡ್ತಾರೆ ಇತ್ತೀಚೆಗೆ ಅಂದ್ರೆ, ಆ ಮಗ ಏನ್ ಬೇಕು ಇವತ್ತು ಅಂತ ಕೇಳ್ತಾರೆ. ಹೋಟೆಲ್ ತರ ಇವತ್ತು ಏನ್ ಮಾಡ್ಕೊಳ್ಳಿ ಅಂತಂದಾಗ ಹೆಂಗೆ ಹೋಟೆಲಲ್ಲಿ ವೇಟರ್ ಹೇಳ್ತಾರಲ್ಲ ಅಂತ ಹೇಳಿ ಅವ್ನು ಹೇಳಿದಾಗ ಇವ್ರು ಮಾಡಕ್ ಹೋಗ್ತಾರೆ. ಹಂಗೆ ಮಾಡಬಾರ್ದು. ಮಾಡಿದೀವಿ ಇನ್ನು ತಿನ್ನು ಅಂತ. ಕರೆಕ್ಟ್. ಈಗ ನೀವು ಹೇಳಿದ್ರಲ್ಲ, ಹಿಂದೆ ಎಲ್ಲ ಮಕ್ಕಳನ್ನ ಯಾವ ಥರ ಬೆಳೆಸ್ತಿರೋ, ನಮಗಂತೂ ನಮ್ಮ ತಾಯಿ ನಿನಗೇನು ಬೇಕು, ನಿನಗೇನು ಬೇಕು ಇಲ್ಲ, ಏನಾದರೂ ಹಾಗೆ ಹೀಗೆ ಅಂದಿರ 2-4 ಬೀಳ್ತಾ ಇತ್ತು ನಮಗೆ ಸರಿಯಾಗಿ, ಅಷ್ಟೇ. ಹಾಗಾಗಿ ಅವ್ರು ಏನು ಮಾಡಿರ್ತಾರೆ ಅದನ್ನೇ ನಾವು ತಿನ್ನಬೇಕಿತ್ತು. ನಮಗೆ ಈಗಲೂ ಸಹ ಸರ್ ಉಪ್ಪಿಟ್ಟು ಅಂತ ಮಕ್ಕಳುಗಳು, ಅಯ್ಯೋ ಕಾಂಕ್ರೀಟ್ ಮಾಡಿಬಿಟ್ಟ, ನಾನು ನಾನು ತಿನ್ನಲ್ಲ. ಇಲ್ಲ, ಉಪ್ಪಿಟ್ಟು ತಿನ್ನಬೇಕು, ಎಲ್ಲ ತಿನ್ನಬೇಕು. ನಮಗೆ ಎಲ್ಲ ಎಂಜಾಯ್ ಮಾಡ್ತೀನಿ. ಉಪ್ಪಿಟ್ಟನ್ನು ಎಂಜಾಯ್ ಮಾಡ್ತೀನಿ, ಎಲ್ಲ ತರಕಾರಿಗಳನ್ನು ತಿಂತೀನಿ ನಾನು. ಅದು ನಾನು ಅಬ್ಸರ್ವ್ ಮಾಡಿರೋದು, ಕೆಲವೊಂದು ಹೆಣ್ಮಕ್ಳಿಗೆ ಅಂದರೆ ಅಡುಗೆ ಬಡಿಸೋರು ಹೆಣ್ಮಕ್ಳಾಗಿರೋದು ಹೆಣ್ಮಕ್ಳು ಅಂತ ಗೊತ್ತಾ ಇದ್ದೀನಿ, ಎಲ್ಲರೂ ಬಡಿಸ್ಬೋದು. ಕೆಲವೊಂದು ಹೆಣ್ಮಕ್ಳಿಗೆ ಅಡುಗೆನ ಮಾಡೋದು ಒಂದು ಕಡೆ ಆದರೆ ಅದನ್ನ ಬಡಿಸೋಕೆ ತುಂಬ ಚೆನ್ನಾಗಿ ಬರುತ್ತೆ. ಹೌದು. ಇನ್ನೂ ಕೆಲವು ಹೆಣ್ಮಕ್ಳಿಗೆ ಬಡಿಸೋಕೆ ಬರಲ್ಲ. ಖಂಡಿತ. ನಮ್ಮ ಮನೇಲಿ ನಮ್ಮ ಅತ್ತೆ ಒಬ್ರು ಇದ್ದಾರೆ, ಅವ್ರು ಎಷ್ಟು ಚೆನ್ನಾಗಿ ಅಡುಗೆ ಬಡಿಸ್ತಾರೆ ಅಂತಂದ್ರೆ ಅವ್ರು ಬಡಿಸಿದ್ರೆ ತಿನ್ಬೇಕನ್ಸುತ್ತೆ. ಅಷ್ಟು ಚೆನ್ನಾಗಿ ಅವರು ಅದರ ಅಲಂಕಾರ ಮಾಡಿ. ಹೌದು. ದೊಡ್ಡವ್ರಿಗೆ ನನಗೆ ಯಾಕಿದು ಇಂಪಾರ್ಟೆಂಟ್ ಅಂದ್ರೆ, ಮಕ್ಕಳಿಗೆ ನೀವು ಹೇಗೆ ಬಡಿಸ್ತೀರೋ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹೌದು. ಸೊ ಹೀಗಾಗಿ ಅದು ಒಂದು ಕಲೆ. ಅದನ್ನ ಬಹುಶಃ ಇನ್ನೊಂದ್ಸಲ ಮಾತಾಡ. ಹಾಗಾಗಿ ಮಕ್ಕಳಿಗೆ ಎಲ್ಲದನ್ನು ನಾವು ಅಭ್ಯಾಸ ಮಾಡಿಸ್ಬೇಕು. ಇದರಲ್ಲಿ ಮ್ಯೂಸಿಲೇಜ್ ಅಂತ ಹೇಳಿದೆ ಅಲ್ವಾ, ಇದೊಂದು ಗ್ಲೈಕೋಪ್ರೋಟೀನ್. ಎಲ್ಲ ಸಸ್ಯ ತರಕಾರಿಗಳಲ್ಲೂ ನಾವು ತಿನ್ನಲೇಬೇಕು, ಕಂಪಲ್ಸರಿ. ಇದರಲ್ಲಿ ಏನೂ ಆಪ್ಷನ್ ಇಲ್ಲ, ಅದು ಬೇಡ ಇದು ಬೇಡ ಅಂತಂದರೆ ನಿನಗೆ ಲಾಸ್ ಅದು. ಏಕೆಂದರೆ ಅದರಲ್ಲಿರುವ ಒಂದು ಪ್ರಮುಖವಾದ ರಾಸಾಯನಿಕ ನಿನ್ನ ದೇಹಕ್ಕೆ ಹೋಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ತೊಂದರೆಗಳಾಗುತ್ತೆ, ಅದರದ್ದು ಡಿಫಿಷಿಯನ್ಸಿ ಆಗುತ್ತೆ, ನಾವೇ ತೊಂದರೆಗಳನ್ನು ಅನುಭವಿಸ್ತೀವಿ. ಬೋನ್ಸ್ ಆಗ್ಬೋದು, ನಮ್ಮ ಕಾರ್ಟಿಲೇಜು, ನಮ್ಮ ಏನು ಸ್ನಾಯು, ಎಲ್ಲದು ನಮ್ಮ ದೇಹದಲ್ಲಿರುವ ಪ್ರೋಟೀನ್ಗಳೇನಿದೆ, ಹಾರ್ಮೋನ್ಸ್ಗಳು, ಎನ್ಸೈಮ್ಸ್ಗಳು, ಬೇಕಾದಷ್ಟು ಪ್ರೋಟೀನ್ಸ್ಗಳಿದೆ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪಾತ್ವೇಲಿ ಈ ರಾಸಾಯನಿಕ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಕೋಫ್ಯಾಕ್ಟರ್ ಆಗಿರ್ಬೋದು ಆ ಎನ್ಸೈಮ್ಗೆ, ಅದನ್ನು ಎಕ್ಸಿಲರೇಟ್ ಮಾಡೋವಂಥದ್ದು, ಆ ಪ್ರೋಸೆಸ್ನ ಚೆನ್ನಾಗಿ ಮಾಡುವಂಥದ್ದು. ಈ ಮ್ಯೂಸಿಲೇಜ್ ಏನು ಮಾಡುತ್ತೆ ಅಂತಂದರೆ, ಒಂದು ಪ್ರೊಟೆಕ್ಟಿವ್ ಲೇಯರ್ ಥರ ಕವರ್ ಮಾಡುತ್ತೆ. ಬಾಯಿಯಲ್ಲಿ ಹುಣ್ಣು ಅಂತ ಇಟ್ಕೊಳ್ಳಿ, ಬಾಯಲ್ಲಿ ಹುಣ್ಣಾಗಿದೆ, ಈಗ ನಾನು ಬಾಯಿ ಬಸಳೆ ಸೊಪ್ಪನ್ನು ಚೆನ್ನಾಗಿ ಇದು ಮಾಡಿದ್ದೀನಿ, ಒಂದು ಲೇಯರ್ನ ಕೋಟ್ ಮಾಡ್ತದ್ದು. ನೀವು ಏನೋ ಆಹಾರ ಸೇವನೆ ಮಾಡಿದಾಗ ಹುಣ್ಣನ್ನು ಕವರ್ ಮಾಡಿರುತ್ತಲ್ವ, ಇದು ನಿಮಗೆ ಆ ಇರಿಟೇಷನು ಕಮ್ಮಿ ಆಗ್ತಾ ಬರುತ್ತೆ. ಏನೋ ಒಂದು ಸ್ಪೈಸ್, ಏನೋ ಒಂದು ತಿಂದಾಗ ನಿಮಗೆ ಉರಿಯುತ್ತಲ್ಲ, ಅದಕ್ಕೆ ಕಾಮಿಂಗ್, ಕೂಲಿಂಗ್ ಎಫೆಕ್ಟ್ ಕೊಡೋ ಅಂಥದ್ದು ಬಾಯಿ ಬಸಳೆ ಸೊಪ್ಪು ಅಂತ ಅನ್ಬೋದು. ಜೊತೆಲಿ ಬಹಳ ಮುಖ್ಯವಾಗಿ ನೀವು ಹುಣ್ಣಾಗಿದೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಒಂದು ವಾರ ಬಾಯಿ ಬಸಳೆ ಸೊಪ್ಪನ್ನ ಹಾಕ್ಕೊಂಡು ನೀವು ಚೆನ್ನಾಗಿ ಅಗದು ತಿಂತಾ ಬನ್ನಿ, ಹುಣ್ಣು ಅದಕ್ಕದೇ ವಾಸಿ ಆಗ್ತಾ ಬರುತ್ತೆ. ಕಾರಣ ಆ್ಯಂಟಿ ಇನ್ಫ್ಲಮೇಟರಿ ಗುಣವನ್ನು ಇದು ಹೊಂದಿದೆ. ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಉರಿ ಊತ, ಬಾಯಲ್ಲಿ ಹುಣ್ಣಾಗಿ ನಿಮಗೆ ಉರಿಯೆಲ್ಲ ಆಗುತ್ತಲ್ಲ, ಅದೇ ಉರಿ ಊತ ಅಂತ ನಾವು ಹೇಳೋದು. ಆ್ಯಂಟಿ ಇನ್ಫ್ಲಮೇಟರಿನ ಯಾವ ಥರ ತಗ್ಸುತ್ತೆ ಅಂದರೆ, ನ್ಯಾಚುರಲ್ ಫ್ಯಾಕ್ಟರ್ ಕಪ್ಪಾ ಬಿ ಪಾತ್ವೆ ಅಂತ ಇದೆ, ಅದೇ ಅದು ಇನ್ಫ್ಲಮೇಷನ್ ಜಾಸ್ತಿ ಮಾಡುವಂತಹ ಒಂದು ಪಾತ್ವೆ, ಅದು ಒಂದು ಮೆಕ್ಯಾನಿಸಮ್. ಅದು ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ ಅಂದರೆ, ನಿಮಗೆ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲ್ಯೂಕಿನ್ 6, CRP ಈ ಥರದ್ದು ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಬಿಡುಗಡೆ ಆಗುತ್ತೆ. ಅದೇ ಜಾಸ್ತಿಯಾಗಿ ಹುಣ್ಣಾಗಿ ನಮಗೆಲ್ಲ ತೊಂದರೆ ಆಗುತ್ತಲ್ಲ, ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಜಾಸ್ತಿ ಆದಂಗೆ ಇದೆಲ್ಲ ತೊಂದರೆ ಆಗುತ್ತೆ. ಅದನ್ನು ಇನಿಬಿಟ್ ಮಾಡಬೇಕು. ಅದು ಆಗ್ತಾ ಇದ್ದಾಗ, ಕಮ್ಮಿ ಮಾಡಿದಾಗ ಈ ಹುಣ್ಣು ಇದೆಲ್ಲ ನಿಧಾನಕ್ಕೆ ವಾಸಿ ಆಗ್ತಾ ಬರೋಂಥದ್ದು. ಇದನ್ನು ನೀವು ಪ್ರತಿದಿನ ಒಂದಷ್ಟು ದಿನ ಸೇವನೆ ಮಾಡ್ತಾ ಬಂದರೆ ಬಾಯಿ ಬಸಳೆ ಸೊಪ್ಪನ್ನು ಅದೇನು ಮಾಡುತ್ತೆ, ನ್ಯಾಚುರಲ್ ಫ್ಯಾಕ್ಟರ್ ಕಪ್ಪಾ ಬಿ ಪಾತ್ವೆನ ಆ್ಯಕ್ಟಿವೇಟ್ ಮಾಡೋದನ್ನು ತಗ್ಗಿಸ್ಬಿಡುತ್ತೆ. ಸೊ ಅದು ಪಾತ್ವೆ ಕಮ್ಮಿ ಆದರೆ ನಿಮಗೆ ಸೈಟೋಕೈನ್ಗಳು ಬಿಡುಗಡೆ ಆಗೋದಿಲ್ಲ.
ಸೊ ಅದರ ಬದಲು ಆ್ಯಂಟಿ ಇನ್ಫ್ಲಮೇಟರಿ ಪಾತ್ವೇನ ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ. ಮಾಡಿದಾಗ ಏನಾಗುತ್ತೆ, ನಿಮಗೆ ಆ ಇನ್ಫ್ಲಮೇಷನ್ ಎಲ್ಲ ತಗ್ತಾ ಬರುತ್ತೆ. ಅದು ಒಂದು. ಇದು ಕೇವಲ ಬಾಯಿ ಹುಣ್ಣು ಮಾತ್ರ ಅಲ್ಲ, ಕರುಳು ಸರ್, ಬಾಯಿದು ನಾನು ಹೇಳ್ತಾ ಇರೋದು ನಿಮಗೆ ಕಾಣುತ್ತೆ ಅಂತ. ಅದೇ ರೀತಿ ಕರುಳಲ್ಲಿ ಈಗ ಅಲ್ಸರ್ಗಳಾಗ್ಬಿಟ್ಟಿರುತ್ತೆ ಕೆಲವು ಸಂದರ್ಭದಲ್ಲಿ, ಕರುಳಿನ ಅಲ್ಸರ್ಗಳು, ಮತ್ತು ಕರುಳಲ್ಲಿ ನಮ್ಮ ಸಣ್ಣ ಕರಳಾಗ್ಬೋದು, ದೊಡ್ಡ ಕರಳಾಗ್ಬೋದು, ಹಿಂಗೆ ಹೋಗುತ್ತಲ್ಲ ನಮ್ಮ ಗಂಟಲು ಕೆಳಗಡೆ, ಇಲ್ಲೆಲ್ಲ ಹುಣ್ಣುಗಳಾಗಿರುವುದನ್ನು ಇದು ಕಮ್ಮಿ ಮಾಡುತ್ತೆ. ಅದಕ್ಕೆ ಇಂಥದನ್ನೆಲ್ಲ ಅಟ್ಲೀಸ್ಟ್ ಯಾವಾಗ ಸಿಕ್ಕುತ್ತದು, ಈಗ ನೀವೆಲ್ಲೋ ಮಾರ್ಕೆಟ್ಗೆ ಹೋಗ್ತೀರಾ, ಅದು ಇದೆ ಅಂದಾಗ ತಂದುಬಿಡಿ ಅದನ್ನು. ಆವಾಗ ತಂದಾಗ ಏನು ಮಾಡ್ತೀವಿ, ನಾವು ಮಾಡ್ತೀವಿ ನಮ್ಮ ಆಹಾರದಲ್ಲಿ ಇದನ್ನೆಲ್ಲ ನಾವು ಸೇರಿಸ್ಕೊಂಡ್ರೆ. ಈಗ ಮಂಗಳೂರು ಕಡೆ ನೀವು ಹೋಗಿ ನೋಡಿದ್ರೆ ತುಂಬ ಅವರು ಇದೆಲ್ಲ ಬಳಕೆ ಮಾಡ್ತಾರೆ. ಅವರು ನಿಮಗೆ ಬಸಳೆ ಸೊಪ್ಪನ್ನ ಕಟ್ಟಿ ಅದನ್ನು ಹಿಂಗೆ ರೋಲ್ ಮಾಡಿ ಕಟ್ಟಿ ಇಟ್ಟಿರ್ತಾರೆ ಅವರು. ಅದರಲ್ಲಿ ಬೇರೆ ಬೇರೆ ಥರದನ್ನು ಡಿಶಸ್ಗಳನ್ನ ಮಾಡ್ತಾರೆ. ಈ ಕಪ್ಪೆ ಚಿಪ್ಪದು ಒಂದು ಸಣ್ಣದೊಂದು ಬರುತ್ತೆ ಮೊಲಾಸ್ಕನ್ನು, ಅದನ್ನು ಎಲ್ಲ ಹಾಕಿ ಅದನ್ನು ಸಾಂಬಾರೆಲ್ಲ ಮಾಡ್ತಾರೆ ಅವರು. ಬೇರೆ ಬೇರೆ ಥರ ವೆರೈಟಿ ಮಾಡ್ತಾರೆ. ಕೊಬ್ಬರಿ ಎಣ್ಣೆ ಬಳಸ್ತಾರೆ, ಬಾಯಿ ಬಸಳೆ ಬಳಸ್ತಾರೆ, ಪ್ರೋಟೀನು, ಒಮೆಗಾ 3 ಫ್ಯಾಟಿ ಆ್ಯಸಿಡು. ಅದಕ್ಕೆ ಸ್ವಲ್ಪ ಕರಾವಳಿ ಜನ ಬುದ್ಧಿವಂತರು ಅಂತ ನಾವು ಅನ್ನೋದು. ಏನಂದರೆ ಅದು ಹಿಂದಿನವರಿಂದ ಬಂದಿರೋ ಅಂಥದ್ದು. ಅವರಿಗೆ ಆ ವಾತಾವರಣಕ್ಕೆ, ಆ ಇದಕ್ಕೆ ಪೂರಕವಾದ ಅಂಶಗಳು. ಮತ್ತು ಇದು ಬೆಳೆಯೋದು ತುಂಬ ಸುಲಭ. ಸುಮ್ಮನೆ ಒಂದು ಸಸಿ ತಂದು ನೆಟ್ಬಿಟ್ರೆ ನೀವು ಒಳ್ಳೆ ಹಬ್ಕೊಂಬಿಡುತ್ತೆ ಬಳ್ಳಿ. ನಿಮ್ಗೆ ಯಾವಾಗ ಬೇಕು ಕಟ್ ಮಾಡ್ಕೊಂಡು ಫ್ರೆಶ್ ಆಗಿರೋದನ್ನ ನೀವು ಬಳಕೆ ಮಾಡ್ತಾ ಬರ್ಬೋದು. ಓಕೆ ಮೇಡಮ್, ಇದಕ್ಕಿಂತ ಮುಂಚೆ ಅಂದರೆ ನೀವು ಮುಂದೆ ಪಾಯಿಂಟ್ ಹೇಳೋಕ್ಕಿಂತ ಮುಂಚೆ ಇದನ್ನು ಮಾಡೋದು ಈಗ ನಾವೇನು ಬೇರೆ ಥರ ಮಾಡ್ತೀವಿ ಅದೇ ಸಾಂಬಾರು ನೀವು ಮಾಮೂಲು ಹೆಂಗೆ ಮಾಡ್ತೀರಾ ಅದೇ ಥರನೇ ಮಾಡ್ಬೋದು. ಪಾಲಕ್ ಸೊಪ್ಪು ಥರ ಬೇಳೆ ಹಾಕಿ ಇದನ್ನು ನಾವು ಮಾಡ್ತೀವಲ್ಲ ಅದೇ ಥರನೇ ಮಾಡೋದು. ತುಂಬ ರುಚಿಯಾಗೂ ಇರುತ್ತೆ. ಇದು ತುಂಬ ರುಚಿ ಇರುತ್ತೆ. ಇದು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಇದು ಇನ್ನೊಂದು ಬಹಳ ಪ್ರಮುಖವಾದ ಇದರದ್ದು ಪಾತ್ರ ಏನು ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಇದು ಎಷ್ಟು ಚೆನ್ನಾಗಿ ಅಂತಂದರೆ ಇದ್ರ ಬಗ್ಗೆ ಬಹಳಷ್ಟು ಮ್ಯೂಸಿಲೇಜ್ ಇದೆಯಲ್ಲ, ಈ ಗ್ಲೈಕೋಪ್ರೋಟೀನ್ನ ನೋಡಿದರೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಲಿಪಿಡ್ ಪರಾಕ್ಸಿಡೇಷನ್ ಅಂತ ದೇಹದಲ್ಲಿ ಒಂದು ಪ್ರಕ್ರಿಯೆ ನಡೆಯುತ್ತೆ. ಲಿಪಿಡ್ ಪರಾಕ್ಸಿಡೇಷನ್ ದೇಹದಲ್ಲಿ ಜಾಸ್ತಿ ಆದರೆ ನಮಗೆ ತೊಂದರೆಗಳು ಜಾಸ್ತಿ ಆಗೋಂಥದ್ದು. ಮೆದುಳಿನಲ್ಲಾದರೆ ನಮ್ಮ ನರಕೋಶಗಳಿಗೆ ತೊಂದರೆ, ಹೃದಯದಲ್ಲಾದರೆ ಹೃದಯಕ್ಕೆ ತೊಂದರೆ. ಎಲ್ಲೆಲ್ಲಿ ಈ ಲಿಪಿಡ್ ಪರಾಕ್ಸಿಡೇಷನ್ ಪ್ರಾಸೆಸ್ ನಡೆಯುತ್ತೆ ತೊಂದರೆ ಆಗ್ತಾ ಬರುತ್ತೆ. ಲಿಪಿಡ್ದು ಆಕ್ಸಿಡೇಷನ್ ಆಗಿಬಿಟ್ಟು ಲಿಪಿಡ್ ಪರಾಕ್ಸಿಡೇಷನ್ ಆಗೋಂಥದ್ದು. ಅದ್ರ ಜೊತೆಗೆ ಏನಾಗುತ್ತೆ, ಇದರಿಂದ ಡ್ಯಾಮೇಜ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತೇಳಿ ಫ್ರೀ ರ್ಯಾಡಿಕಲ್ಸ್ಗಳು ಹೆಚ್ಚಾದಾಗ ದೇಹದಲ್ಲಿ ಅದು ನಾರ್ಮಲ್ ಆಗು ಬಿಡುಗಡೆ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಅದರ ಜೊತೆಗೆ ಹೊರಗಿನಿಂದ ಕೆಲವು ಆಹಾರ ಸೇವನೆ ಮಾಡಿದಾಗಲೂ ಅದು ಬಿಡುಗಡೆ ಆಗುವಂಥ ಸಂದರ್ಭ ಇದೆ. ಹಾಗಾಗಿ ನಾನು ಯಾವಾಗಲೂ ಹೇಳೋದು ಪ್ರೋಸೆಸ್ ಡಯೆಟು ಬೇಡ, ಒಳ್ಳೆ ಆಹಾರ ಸೇವನೆ ಮಾಡಿ, ಬೇಕ್ರಿ ಐಟಮು ತಿನ್ನಬೇಡಿ. ಆದಷ್ಟು ಹೇಳ್ತೀನಿ ನಾನು, ದಯವಿಟ್ಟು ಅದನ್ನು ಕಮ್ಮಿ ಮಾಡಿ, ಮೊಳಕೆ ಕಾಳುಗಳನ್ನು ತಿನ್ನಿ. ಹಣ್ಣುಗಳು, ಸೀಸ್ನಲ್ ಫ್ರೂಟ್, ಮಾವಿನ ಹಣ್ಣು ಎಷ್ಟು ಬಂದಿದೆ ಇವಾಗ, ನೇರಳೆ ಹಣ್ಣು ಬಂದಿದೆ, ಮಾವಿನ ಹಣ್ಣು, ಹಲಸಿನ ಹಣ್ಣು ಎಲ್ಲ ಯಾರ್ಯಾರಿಗೆ ಸೇವನೆ ಮಾಡೋಕ್ಕೆ ಅವಕಾಶ ಇದೆ ತಿನ್ನಿ. ಅದನ್ನು ಸೀಸ್ನಲ್ ಫ್ರೂಟ್ಸ್ಗಳು ತಿನ್ನಿ. ಈ ಸೀಸನ್ಗೆ ಬಹಳಷ್ಟು ಸೊಪ್ಪುಗಳು ಸಿಕ್ಕುತ್ತೆ. ಈಗ ಜೂನೆಲ್ಲ ಆದಾಗ ಒಳ್ಳೆ ಮಳೆ ಬಂದರೆ ಸೊಪ್ಪು ಧಾರಾಳವಾಗಿ ಸಿಕ್ಕುತ್ತೆ. ಸೊಪ್ಪು ಯಥೇಚ್ಛವಾಗಿ ತಿನ್ನಿ, ಮೊಳಕೆ ಕಾಳುಗಳನ್ನು ತಿನ್ನಿ. ಪ್ರೋಸೆಸ್ಡ್ ಡಯೆಟ್ನ ಕಮ್ಮಿ ಮಾಡಿ. ನಾವು ವೆಸ್ಟರ್ನರ್ಸ್ ಅಲ್ಲ. ನಾವು ಏನೇ ಆದರೂ ನಮ್ಮ ಜೀನೋಮಿಕ್ ಈಗ ಬೇಕಾದಷ್ಟು ನಡೆದಿದೆ. ನ್ಯೂಟ್ರಿ ಜೀನೋಮಿಕ್ಸ್ ಅಂತ ಇದೆ. ಕೆಲವು ವೆಸ್ಟರ್ನ್ ಡಯೆಟ್, ಈ ಪಿಜ್ಜಾ ಬರ್ಗರ್ ಎಲ್ಲ ನಮ್ಮ ಜೀನೋಮಿಕ್ಗೆ ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ನಮಗೆ ಒಬಿಸಿಟಿ, ಥೈರಾಯ್ಡ್ ತೊಂದರೆಗಳು, ಡಯಾಬಿಟಿಕ್ ಇದೆಲ್ಲ ಜಾಸ್ತಿ ಆಗ್ತಿರೋದು. ನಮ್ಮ ಜೀನೋಮೇ ಬೇರೆ. ಏಕೆಂದರೆ ನಾವು ಮನುಷ್ಯ ಹೋಮೋಸೆಪಿಯನ್ ಅಂತ ಆದ ನೋಡಿ, 2 ರಿಂದ 3 ಲಕ್ಷ ವರ್ಷಗಳ ಹಿಂದೆ ಚಿಂಪ್ಯಾನ್ಸಿಯಿಂದ ಬೇರೆ ಬೇರೆ ಇದಾಗಿ ಮಾನವನ ವಿಕಾಸ ಆಗಿ ಮಾನವ ಆಗಿದ್ದು 2 ರಿಂದ 3 ಲಕ್ಷ ವರ್ಷಗಳ ಹಿಂದೆ. ಆ ನಂತರ ಆಫ್ರಿಕಾದಲ್ಲಾಗಿದ್ದು, ನಂತರ ಅದೇನಾಯಿತು 60,000 ವರ್ಷಗಳ ಹಿಂದೆ ಭಾರತಕ್ಕೆ ಬಂದ ಅವನು. ಭಾರತ ಅಂತಂದಾಗ 60,000 ವರ್ಷಗಳ ಹಿಂದೆ. ಅಮೆರಿಕದ್ದು 15,000 ವರ್ಷ, ಭಾರತ 60,000 ವರ್ಷಗಳ ಹಿಂದೆ ಬಂದಿರೋ ಅಂಥದ್ದು. ನಮ್ಮಲ್ಲಿ ಬಂದಾಗಿನಿಂದ ಇವೆಲ್ಲ ಮಾಡಿ 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 ಹೊಸದಾಗಿ ನಮ್ಮ ದೇಹಕ್ಕೆ ಪೂರಕವಾಗಿರೋ ಅಂಥದ್ದನ್ನು ನಮ್ಮ ಹಿರಿಯರು ಸಾವಿರಾರು ವರ್ಷಗಳ ನಾಲೆಡ್ಜ್ ಏನಿದೆ ಆ್ಯನ್ಸಿಸ್ಟ್ರಲ್ ಇದು, ಅದು ನಮ್ಮ ಹತ್ರ ಇರೋ ಅಂಥದ್ದು. ಅವ್ರು ಏನು ಮಾಡ್ತಾಯಿದ್ದು, ನಮ್ಮ ಜೀನೋಮು ಅಡ್ಜಸ್ಟ್ ಆಗಿಬಿಟ್ಟಿದೆ. ಜಿಯೋಗ್ರಫಿಕಲ್ ಲೊಕೇಶನ್ನು ಇದಕ್ಕೆಲ್ಲ ನಮ್ಮ ಜೀನೋಮಿಗೆ ತಕ್ಕಂಥ ಆಹಾರ ಅವಾಗಿಂದ ತಿನ್ಕೊಳ್ತಾ ಬಂದಿದ್ರು ಸೂಟಬಲ್ಲು. ನಮ್ಮ ದೇಹ ಅದಕ್ಕೆ ಒಗ್ಕೊಂಡಿದೆ. ಇವಾಗ ನಾನು ಬೇರೆ ಯಾವುದೋ ತಿಂತೀನಿ ಅಂದರೆ ಅದರಿಂದ ತೊಂದರೆಗಳು ಜಾಸ್ತಿ. ನ್ಯೂಟ್ರಿ ಜೀನೋಮಿಕ್ಸ್ ಅಂತ ಹೊಸ ಒಂದು ಶಾಖೆ ಇದೆ. ಅದರಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಅದನ್ನು ರಿಸರ್ಚ್ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ನಾವು ಆ್ಯಂಟಿ ಆಕ್ಸಿಡೆಂಟ್ ಆಗಿ ವಿಷಗಳನ್ನು ಬಿಡುಗಡೆ ಮಾಡುತ್ತಲ್ಲ, ಆ ವಿಷಗಳನ್ನು ತೆಗೆಸುವ ಕೆಲಸ ಮಾಡುತ್ತಿದೆ. ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂತಹ ಕೆಲಸವನ್ನು ಇದರಲ್ಲಿರುವ ಫ್ಲೆವಿನಾಯ್ಡ್ಗಳು, ಫಿನಾಲಿಕ್ ಕಾಂಪೌಂಡ್ಗಳು ಮಾಡ್ತಾ ಬರುತ್ತೆ. ಹಾಗಾಗಿ ಬಾಯಿ ಬಸಳೆ ಸೊಪ್ಪು ಅಥವಾ ಮಲಬಾರ್ ಸ್ಪಿನಾಚ್ ಏನಿದೆ, ಅದ್ಭುತವಾದ ಒಂದು ಎಲೆ ಅಥವಾ ಸಸ್ಯ ಅಂತ ಅನ್ಬೋದು.
ಪ್ರಮುಖವಾಗಿ ಎಲ್ಲದಕ್ಕಿಂತ ಈವನ್ ಮೊರಂಗದಲ್ಲೂ ಇದಿಲ್ಲ ಅಂಥದ್ದು ಇದರಲ್ಲೂ ಒಂದಿದೆ. ಇದೇನು ಮಾಡುತ್ತೆ ಅಂದರೆ ಅತಿ ಹೆಚ್ಚಿನ ಫೋಲಿಕ್ ಆ್ಯಸಿಡ್ನ ಹೊಂದಿದೆ. ಇದು ಅತಿ ಹೆಚ್ಚಿನ ಫೋಲಿಕ್ ಆ್ಯಸಿಡ್. ಈ ಸ್ಪಿನ್ಯಾಚ್ ಅಂತ ನಾವೇನು ಹೇಳ್ತೀವಿ, ಪಾಲಕ್ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ಫೋಲಿಕ್ ಆ್ಯಸಿಡ್ ಇದೆ. ನಮ್ಮ ದೇಹದ DNA ಸಿಂಥಸಿಸ್ಗೆ ಫೋಲಿಕ್ ಆ್ಯಸಿಡು ಬೇಕೇ ಬೇಕು. ಗರ್ಭಿಣಿಯರಿಗೆ ಮಗುವಿನ ಭ್ರೂಣದ ಮೆದುಳಿನ ಬೆಳವಣಿಗೆ ಎಲ್ಲ ಬೆಳವಣಿಗೆ ಚೆನ್ನಾಗಾಗಬೇಕು ಅಂತಂದರೆ ಫೋಲಿಕ್ ಆ್ಯಸಿಡ್ ಅದರ ಡಿಫಿಷಿಯನ್ಸಿ ಏನಾದರೂ ಆಯಿತು ಅಂತಂದರೆ ಇದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ ಆಗುತ್ತೆ. ಮಗು ಹುಟ್ಟಿದಾಗ ತಲೆ ಇಷ್ಟೇ ದಪ್ಪ ಇರುತ್ತೆ, ತಲೆ ಕಂಪ್ಲೀಟ್ ಇರಲ್ಲ. ಈಗ ನಮ್ಗೆ ತಲೆ ಹಿಂಗಿದೆಯಲ್ಲ ಅರ್ಧ ಇರುತ್ತೆ, ಈ ತಲೆ ಮೇಲ್ಭಾಗ ಇರೋದಿಲ್ಲ. ಇನ್ನೆನ್ಸೆಫ್ಯಾಲಿ ಆ ಥರ ಅದು ನೋಡಿಬಿಟ್ರೆ ನೀವು ಭಯಾನಕ, ಅದು ಸತ್ತೋಗುತ್ತೆ, ಮಕ್ಕಳು ಬದುಕೋದಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ. ಜನಸಾಮಾನ್ಯರಿಗೆ ಇದು ಅರ್ಥ ಆಗೋದಿಲ್ಲ. ಗರ್ಭಿಣಿಯರು 400 mg ಪರ್ ಡೇ ಫೋಲಿಕ್ ಆ್ಯಸಿಡ್ ತಗೊಳ್ಳೇಬೇಕದು ಕಂಪಲ್ಸರಿ. ವೈದ್ಯರು ಹೇಳ್ತಾರೆ. ಈಗ ನಮ್ಮ ಒಬ್ಬರು ರಿಲೇಟಿವಲ್ಲೇ ಆಕೆಗೆ ಟ್ವಿನ್ ಮಗು ಗೊತ್ತಾಯಿತು, 2 ಅವಳಿ ಜವಳಿ ಮಗು ಬೆಳೀತಾ ಇದೆ ಅಂತ ಗೊತ್ತಾಯಿತು. ಡಾಕ್ಟ್ರ್ ಹೇಳಿದ್ದಾರೆ, ಏಕೆಂದರೆ ಫೋಲಿಕ್ ಆ್ಯಸಿಡು ಮಗುವಿಗೆ ಬೇಕು. 2 ಮಗು ಇರೋದರಿಂದ ಅದರದ್ದು ಒಂದಷ್ಟು ಕ್ಯಾಲ್ಕುಲೇಷನ್ ಮಾಡಿ ಡಾಕ್ಟ್ರು ಇಷ್ಟು ಮಾತ್ರೆಗಳನ್ನು ನೀನು ತಗೊಳ್ಳೇಬೇಕು ಅಂತ ಅವರು ಬರ್ಕೊಟ್ರು. ಇವಳೇನು ಮಾಡಿದ್ಲು, ಅವ್ರ ತಾಯಿ ಮನೇಲಿ ಇದ್ಲು. ತಾಯಿ ಮನೇಲಿದ್ದಾಗ ಪಕ್ಕದ ಮನೆಯವರು ಯಾವ ಥರ ಹೇಳಿದ್ದಾರೆ ಅಂದರೆ, ಅಯ್ಯೋ ನೀನು ಜಾಸ್ತಿ ಊಟ ಮಾಡಿ ಜಾಸ್ತಿ ಮಾತ್ರೆಗಳನ್ನು ತಗೊಂಡ್ರೆ ಮಗು ತುಂಬ ದಪ್ಪ ಆಗಿಬಿಡುತ್ತೆ, ನಿನಗೆ ಆಮೇಲೆ ಡೆಲಿವರಿ ತೊಂದರೆ ಆಗುತ್ತೆ ಅಂತ ಎದುರಿಸ್ಬಿಟ್ಟಿದ್ದಾರೆ. ಯಾರೋ ಹೇಳಿರೋದು ಡಾಕ್ಟ್ರು ಮುಖ್ಯನೋ, ಡಾಕ್ಟ್ರು ಮಾತನ್ನ ಹಾಕಿ ತಗೋಬೇಕು, ಯಾರೋ ಅಕ್ಕಪಕ್ಕದ ಮನೆಯವರು ಏನೂ ತಿಳಿದೇ ಇದ್ದವರು ಮಾತನ್ನ ಹಾಕಿ ತಗೋಬೇಕು. ಸೊ ಅವಳೇನು ಮಾಡಿದ್ದಾಳೆ, ಯಾವ ಮಾತ್ರೆ ಫೋಲಿಕ್ ಆ್ಯಸಿಡ್, ನಾನು ಏನಕ್ಕೆ ಫೋಲಿಕ್ ಆ್ಯಸಿಡ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬಾಯಿ ಬಸಳೆ ಸೊಪ್ಪಲ್ಲತ್ತಿದೆ, ಹಾಗಾಗಿ ಅದು ಬಹಳ ಮುಖ್ಯವಾದದ್ದು. ಆಕೆ ಯಾವ ಫೋಲಿಕ್ ಆ್ಯಸಿಡ್ನೂ ತಗೊಂಡಿಲ್ಲ. ಆಮೇಲೆ ಮಗು ಹುಟ್ಟಿದೆ. ಒಂದು ಮಗುವಿಗೆ ಏನಾಗಿದೆ, ಹೆಣ್ಣು ಮಗುವಿಗೆ ತುಂಬ ಚೆನ್ನಾಗಿ ಕನೆಕ್ಷನ್ನು ಡೆವಲಪ್ ಆಗಿತ್ತು, ಸಪ್ಲಿಮೆಂಟ್ಸು ಚೆನ್ನಾಗಿ ಹೋಗ್ತಾ ಇದೆ, ಆ ಹುಡುಗಿ ಚೆನ್ನಾಗಿದೆ. ಗಂಡು ಮಗು ಹುಟ್ಟಿದೆಯಲ್ಲ ಅದಕ್ಕೆ ಸ್ವಲ್ಪ ಇದು ಕಮ್ಮಿ ಆಗಿದೆ. ಎಷ್ಟು ತೊಂದರೆಗಳಾಗುತ್ತೆ ಅಂದರೆ, ಈ ಜನ ಅರ್ಧಂಬರ್ಧ ತಿಳಿದಿರ್ತಾರೆ, ಸರಿಯಾಗಿ ಏನೂ ಗೊತ್ತಿರೋದಿಲ್ಲ, ಮಿಸ್ಲೀಡ್ ಮಾಡಿಬಿಡ್ತಾರೆ. ಈಗ ಯಾರು ಅನುಭವಿಸೋದು ಅದನ್ನು? ಅವರು ಪಕ್ಕದ ಮನೆಯವರು ಬರ್ತಾರಾ? ಲೈಫ್ ಟೈಮು ಅದೊಂದು ಬರ್ಡನ್ ಅವರಿಗೆ ಅಲ್ವಾ. ಆ ಮಗುನ ನೋಡ್ಕೋಬೇಕು, ಅದಕ್ಕೆಲ್ಲ ಇದು ಮಾಡಬೇಕು. ಹಾಗಾಗಿ ಫೋಲಿಕ್ ಆ್ಯಸಿಡ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. 400 mg ಪರ್ ಡೇನ ತಗೊಳ್ಳೇಬೇಕು. ಸೊಪ್ಪಿನಲ್ಲಿ ಪಾಲಕ್ ಸೊಪ್ಪು, ಬಾಯಿ ಬಸಳೆ ಸೊಪ್ಪಲ್ಲಿ ಫೋಲಿಕ್ ಆ್ಯಸಿಡ್ ಯಥೇಚ್ಛವಾಗಿರೋದ್ರಿಂದ ಮೆದುಳಿನ ಬೆಳವಣಿಗೆ, ಪ್ಯೂರಿನ್ ಪಿರಮಿಡಿನ್ DNA ಸಿಂಥಸಿಸ್ಗೆ ಬಹಳ ಮುಖ್ಯ. ಜೊತೆಗೆ ಬಾಯಿ ಬಸಳೆ ಸೊಪ್ಪು ತಿಂದಾಗ ಹುಣ್ಣು ಏನಕ್ಕೆ ವಾಸಿ ಆಗುತ್ತೆ ಅಂತ ನಾವು ನೋಡೋದಾದರೆ, ಇದು ಅತಿ ಹೆಚ್ಚಿನ ಕೊಲಾಜನ್ನ ಬಿಡುಗಡೆ ಮಾಡುತ್ತೆ. ಕೊಲಾಜನ್ ಏನು ಅಂತಂದರೆ, ಈಗ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿದೆ ಅಂತಂದರೆ ಕೊಲಾಜನ್ ಇರೋದಕ್ಕೆ ಅದು ಚೆನ್ನಾಗಿರೋದು. ವಯಸ್ಸಾಗ್ತಾ ಕೊಲಾಜಿನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಸುಕ್ಕುಗಳು ಬರೋಂಥದ್ದು. ಈಗ ನೋಡಿ ಎಷ್ಟೊಂದು ಕ್ರೀಮ್ಗಳು ಬಂದಿದೆ. ಯಾವುದು ಅಂತಂದರೆ ಕೊಲಾಜಿನ್. ನೀವು ಸುಮ್ಮನೆ ನೋಡಿ, ಕೊಲಾಜಿನ್ ರಿಚ್ ಇರುವಂಥದ್ದು ಯಾವ ಕೊಲಾಜಿನ್ನು, ಮೊಲಾಸ್ಕನ್ ಕೊಲಾಜಿನ್ ಅಂತೆ ಏನೇನೋ ಬಂದುಬಿಟ್ಟಿದೆ, ಆ ಥರ ಸ್ನೇಲ್ ಕೊಲಾಜಿನ್ ಈ ಥರ ಎಲ್ಲ ಬಂದಿದೆ. ಹಾಗಾಗಿ ಅದನ್ನು ಹಚ್ಚಿದ್ರೆ ನಿಮ್ಮ ಮುಖ ಒಂಥರ ಶೈನಿಂಗ್ ಆಗಿರುತ್ತೆ ಅಂತ ಎಲ್ಲ ಹೇಳ್ತಾರೆ. ಸೊ ವಾಟ್ ಎವರ್ ಮೇ ಬಿ, ಕೊಲಾಜಿನ್ ಏನಿದೆ ಅದು ಏನು ಮಾಡುತ್ತೆ, ಈ ಹುಣ್ಣ ಆಗಿರುತ್ತಲ್ಲ ಆ ಲೇಯರ್ನ ನಿಮಗೆ ಪುನಃ ಸೆಲ್ಸ್ ಜಾಸ್ತಿ ಡಿವೈಡ್ ಆಗಿ ಆ ಎಲ್ಲದನ್ನು ಸರಿ ಮಾಡುವಂಥದ್ದೇ, ಕರೆಕ್ಷನ್ ಮಾಡುತ್ತೆ ಒಳಗಡೆ ಎಲ್ಲ ಹುಣ್ಣು ವಾಸಿ ಆಗುವ ಹಾಗೆ ಕೊಲಾಜನ್ ಮಾಡೋದ್ರಿಂದ. ಫೋಲಿಕ್ ಆ್ಯಸಿಡು ಕೊಲಾಜನು ಬಹಳ ಮುಖ್ಯವಾದ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಬಾಯಿ ಬಸಳೆ ಸೊಪ್ಪಿದೆಯಲ್ಲ ನಿಜವಾಗ್ಲೂ ಒಂದು ಅದ್ಭುತ ಅಂತ ಅನ್ಬೋದು. ಇದರಲ್ಲಿ ಕೊಲಾಜನ್ ಇದೆಯಾ? ಕೊಲಾಜನ್ ಜಾಸ್ತಿ ಇದೆ, ಫೋಲಿಕ್ ಆ್ಯಸಿಡ್ ಇದೆ. ಆಮೇಲೆ ಇವೆರಡು ಬಹಳ ಪ್ರಮುಖವಾಗಿ ಬೇಕಾಗಿರೋ ಅಂಥದ್ದು. ಆಮೇಲೆ ಸ್ಕಿನ್ ಸಹ ತುಂಬ ಚೆನ್ನಾಗಿರುತ್ತೆ. ಕೊಲಾಜನ್ ಜಾಸ್ತಿ ನಮ್ಮ ದೇಹಕ್ಕಿದ್ದಾಗ ಅದು ಸ್ಕಿನ್ ತುಂಬ ಚೆನ್ನಾಗಿಡುತ್ತೆ. ಕೂದಲು, ಸ್ಕಿನ್ ಆಗಿರಬಹುದು ಅದು. ಆಮೇಲೆ ಒಳಗಡೆ ಇದ್ರ ಜೊತೆ ಬಾಯಿ ಅಷ್ಟೇ ಅಲ್ಲ, ನಾನು ಹೇಳ್ತಿರೋದು ಕರಳಿರ್ಬೋದು, ಅದು ಎಲ್ಲ ಕಡೆ ಹುಣ್ಣು ಆಗದಿದ್ದಾಗೆ ಇದು ಅದನ್ನು ತಡೆಗಟ್ಟುವ ಶಕ್ತಿಯನ್ನು ಹೊಂದಿದೆ. ಮತ್ತು ಇದರಲ್ಲಿರುವ ಫೈಟೋಕೆಮಿಕಲ್ಸ್ಗಳೇನಿದೆ ಇದು ಆ್ಯಂಟಿ ಮೈಕ್ರೋಬಿಯಲ್ ಅಂತ ಕರಿತೀವಿ. ಅಂದರೆ ಇದರಲ್ಲಿರುವಂತಹ ಏನು ರಾಸಾಯನಿಕಗಳಿದೆ ಬಾಯಿ ಬಸಳೆ ಸೊಪ್ಪದು ಆ್ಯಂಟಿ ಮೈಕ್ರೋಬಿಯಲ್. ಅಂದರೆ ಈಗ ನಿಮಗೆ ಬಾಯಲ್ಲಿ ಏನೋ ಒಂದು ಹುಣ್ಣಾಗಿದೆ, ಒಂದು ಇನ್ಫೆಕ್ಷನ್ ಥರ ಆಗಿದೆ ಅಂತಲೇ ಒಂದಷ್ಟು ದಿನ ಇದು ತಕ್ಷಣಕ್ಕೆ ಹಾಕಿದ ತಕ್ಷಣ ವಾಸಿಯಾಗೋದಲ್ಲ. ಇದು ನಾವು ಏನೇ ಸಸ್ಯ ಆಗ್ಬೋದು, ಆಯುರ್ವೇದದಲ್ಲಿ ಹೇಳ್ತಾರಲ್ಲ, ತುಂಬ ದಿನ ಬೇಕದು. ಒಂದು ಮ್ಯಾಜಿಕ್ಕು ಮಿರಾಕಲ್ಲು ಏನೋ ಒಂದು ಆಗಿಬಿಡುತ್ತೆ, ಖಂಡಿತ ಆಗೋದಿಲ್ಲ, ಟೈಮ್ ಬೇಕಾಗುತ್ತೆ. ಒಂದಷ್ಟು ದಿನ ಇದನ್ನ ಸೇವನೆ ಮಾಡ್ತಾ ಬಂದರೆ ಬಾಯಲ್ಲಿ ಏನಾದರೂ ಇನ್ಫೆಕ್ಷನ್ಸ್ಗಳಿದ್ರೆ ಇದರಲ್ಲಿರುವ ಫೈಟೋಕೆಮಿಕಲ್ಸ್ಗಳು ಆ ಇನ್ಫೆಕ್ಷನ್ಗಳು ಸೋಂಕನ್ನು ತಡೆಗಟ್ಟುವ ಶಕ್ತಿ
ಹೊಂದಿದೆ. ಹಾಗಾಗಿ ಕರುಳು ಒಳಗಡೆ ಇರುವಂತಹ ಸೋಂಕಾಗಿರ್ಬೋದು, ಬಾಯಿ, ಗಂಟಲು, ಇಲ್ಲೇನಾದ್ರು ಸೋಂಕುಗಳಿದ್ದರೆ ಅದನ್ನು ತಡೆಗಟ್ಟುವ ಶಕ್ತಿ ಇದಕ್ಕಿದೆ. ಫೈಟೋಕೆಮಿಕಲ್ಸ್ ಏನಿದೆ ಅದು ಆ್ಯಂಟಿ ಮೈಕ್ರೋಬಿಯಲ್, ವೈರಸ್ ಆಗ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು, ಅದನ್ನು ತಡೆಗಟ್ಟುವ ಶಕ್ತಿಯನ್ನು ಇದು ಹೊಂದಿದೆ. ಜೊತೆಗೆ ಇದರಲ್ಲಿರುವ ಫೋಲೇಟ್, ವಿಟಮಿನ್ ಸಿನೂ ಸಹ ಜಾಸ್ತಿ ಇದೆ. ಇದು ವಿಟಮಿನ್ ಸಿನೂ ಇರೋದ್ರಿಂದ ಇದೇನು ಮಾಡುತ್ತೆ, ಐರನ್ನ ಚೆನ್ನಾಗಿ ಅಬ್ಸಾರ್ಪ್ಷನ್ನ ತುಂಬ ಚೆನ್ನಾಗಿ ಮಾಡ್ಕೊಳ್ಳುತ್ತೆ. ಇದರಲ್ಲಿ ಅದೂ ಇದೆ. ಇದೆಲ್ಲ ಹೆಂಗೆ ಅಂದರೆ ಕಾಂಬಿನೇಷನಲ್ಲಿ ಮಾತ್ರ ನೀವು ಸೇವನೆ ಮಾಡಿದಾಗ ನಿಮಗೆ ಅದರಿಂದ ಪ್ರಯೋಜನ. ಈಗ ನೀವು ಏನೋ ಒಂದು ತಿಂತೀರಾ, ಮತ್ತೊಂದು ತಿನ್ನಲ್ಲ, ಡಿಫಿಷಿಯನ್ಸಿ ಇದೆ ಅಂತಂದರೆ ಪ್ರಯೋಜನ ಆಗೋದಿಲ್ಲ. ನಾವು ಅನ್ಕೊಂತೀವಿ, ಅಯ್ಯೋ ನಾನು ಅಷ್ಟು ಚೆನ್ನಾಗಿ ನನ್ನ ಆಹಾರ ತಗೊತಾ ಇದ್ದೀನಿ, ಏನೂ ಪ್ರಯೋಜನ ಆಗಲ್ಲ. ಈಗ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗಬೇಕು ಅಂದರೆ ವಿಟಮಿನ್ ಡಿ ಇರಬೇಕು ನಿಮಗೆ. ವಿಟಮಿನ್ ಡಿ ಚೆನ್ನಾಗಿದ್ದೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗುತ್ತೆ. ನೀವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೊತಾ ಇದ್ದೀರಾ, ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ, ಎಲ್ಲ ಅಬ್ಸಾರ್ಪ್ಷನ್ ಆಗುತ್ತೆ ನಿಮಗೆ? ಆಗೋದಿಲ್ಲ. ಅದು ಆ ಕಾಂಬಿನೇಷನ್ ಇದ್ದಾಗ ಮಾತ್ರ ಆಗುವಂಥ ಪ್ರಾಸೆಸ್ ಇದು. ಐರನ್ನು ಅಬ್ಸಾರ್ಪ್ಷನ್ ಚೆನ್ನಾಗಬೇಕು ಅಂದರೆ ವಿಟಮಿನ್ ಸಿ ಬೇಕು. ಅದು ವಿಟಮಿನ್ ಸಿ ಚೆನ್ನಾಗಿದ್ದಾಗ ಐರನ್ ಅಬ್ಸಾರ್ಪ್ಷನ್ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಕಾಂಬಿನೇಷನಲ್ಲಿ ತಗೋಬೇಕು. ಅದು ಹಿಂಗೆ ಅಂತ ಇದೆ, ಪ್ರೊಸೀಜರೇ ಇದೆ. ಇದು ತಗೊಂಡಾಗ ಇದು ತಗೊಂಡ್ಲೇಬೇಕು ಅಂತ ನಾವು ಆ ಥರ ಮಾಡಲ್ಲ. ಅಯ್ಯೋ ಇದು ತಗೊಂತೀನಿ, ನಾನು ಇದು ತಗೊಳ್ಳಲ್ಲ. ಚೂಸಿ ಆದಾಗ ಏನಾಗುತ್ತೆ, ವರ್ಕ್ ಆಗೋದಿಲ್ಲ ಅದು. ಹಾಗಾಗಿ ಐರನ್ ಡಿಫಿಷಿಯನ್ಸಿ ಇದ್ದರೆ ಅದು ಸರಿಯಾಗುತ್ತೆ. ಆಮೇಲೆ ಬ್ಲಡ್ ವೆಸಲ್ಸ್ಗಳು ತುಂಬ ಚೆನ್ನಾಗಿ, ಐರನ್ ಡಿಫಿಷಿಯನ್ಸಿ ನೋಡಿ, ಯಾವಾಗ ಐರನ್ ಡಿಫಿಷಿಯನ್ಸಿ ಇರುತ್ತೆ ನಿಮಗೆ ರಕ್ತನಾಳಗಳು, ನಿಮಗೆ ಹಿಮೋಗ್ಲೋಬಿನ್, ಐರನ್ಗೂ ಹಿಮೋಗ್ಲೋಬಿನು ನೇರ ಕಾಂಟ್ಯಾಕ್ಟ್ ಅದು. ಏಕೆಂದರೆ ಹಿಮೋಗ್ಲೋಬಿನಲ್ಲಿ ನಾವು ರೆಡ್ ಬ್ಲಡ್ ಸೆಲ್ ಅಂತ ಕರಿತೀವಿ, ಕೆಂಪು ರಕ್ತ ಕಣಗಳಲ್ಲಿ ಇರುವಂತಹದ್ದು ಹಿಮೋಗ್ಲೋಬಿನ್. ಓಕೆ, ಗ್ಲೋಬಿನ್ ಅಂತ ಒಂದು ಪ್ರೋಟೀನ್ ಇದೆ. ಹೀಮ್ ಪೋರ್ಷನ್ ಏನಿದೆ ಅಲ್ಲಿ ಐರನ್ ಇದೆ. ಐರನ್ ಮಧ್ಯದಲ್ಲಿದೆ, Fe ಮಧ್ಯದಲ್ಲಿರುತ್ತೆ. ಆ ಸ್ಟ್ರಕ್ಚರ್ ನೀವು ನೋಡೋದಾದರೆ 2 ಆಲ್ಫಾ ಗ್ಲೋಬಿನು 2 ಬೀಟಾ ಗ್ಲೋಬಿನ್ ಚೈನ್ ಇರುತ್ತೆ, ಅದೇ ಹಿಮೋಗ್ಲೋಬಿನ್. ಅದೇನು ಮಾಡುತ್ತೆ ಅಂದರೆ ನಿಮಗೆ ಆಕ್ಸಿಜನ್ನ ಚೆನ್ನಾಗಿ ಬೈಂಡ್ ಮಾಡುವ ಕೆಪಾಸಿಟಿನ, ಅದಕ್ಕೋಸ್ಕರ ಐರನ್ನು ಬಹಳ ಮುಖ್ಯ. ಐರನ್ನು, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, ಜಿಂಕ್, ಲೈಕೋಪಿನ್ನು ಬೇಕೇ ಬೇಕು, ಎಲ್ಲರಿಗೂ ಬೇಕೇ ಬೇಕು. ಏನಾದ್ರು ಡಿಫಿಷಿಯನ್ಸಿ ಆಯಿತು ಅಂತಂದರೆ ಎಲ್ಲ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಈಗ ಐರನ್ನು ಡಿಫಿಷಿಯನ್ಸಿ ಆದಾಗ ಏನಾಗುತ್ತೆ, ಆಕ್ಸಿಜನ್ ಬೈಂಡಿಂಗ್ ಕೆಪಾಸಿಟಿ ಕಮ್ಮಿ ಆಯಿತು, ಆಕ್ಸಿಜನು ಸಪ್ಲೈ ಎಲ್ಲ ಕಡೆ ಕಮ್ಮಿ ಆಯಿತು. ಸೊ ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇದೆಲ್ಲ ಲಿಂಕ್ ಒಂದಕ್ಕೊಂದು. ಇಲ್ಲಿ ಐರನ್ ಚೆನ್ನಾಗಿ ಸಿಕ್ಕಿದಾಗ ಏನಾಗುತ್ತೆ, ಬಹಳ ಬೇಗ ಗಾಯ ಉಣ್ಣಾಗಿರುತ್ತಲ್ಲ, ಬೇಗ ಅದೆಲ್ಲ ಪದರಗಳು ತುಂಬ ಚೆನ್ನಾಗಿ ಬ್ಲಡ್ ವೆಸಲ್ಸ್ ಡೆವಲಪ್ ಆಗುತ್ತೆ, ರಕ್ತ ಪರಿಚಲನೆ ತುಂಬ ಚೆನ್ನಾಗಾಗುತ್ತೆ ಅಲ್ಲಿ. ಆವಾಗ ಅದೆಲ್ಲ ಎಲ್ಲಿ ನಿಮ್ಮ ಗಾಯಕ್ಕೆ ರಕ್ತ ಸಪ್ಲಿಮೆಂಟ್ ಅಂದರೆ ಪೂರೈಕೆ ಅದು ತುಂಬ ಚೆನ್ನಾಗಾಗುತ್ತೆ, ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ, ಬಹಳ ಬೇಗ ಅದು ಹೀಲ್ ಆಗ್ತಾ ಬರುತ್ತೆ. ಅಲ್ಲೇನಾಗುತ್ತೆ, ಇದರ ಜೊತೆಗೆ ವ್ಯಾಸ್ಕ್ಯುಲರ್ ಎಂಡೋಥಿಲಿಯಲ್ ಗ್ರೋತ್ ಫ್ಯಾಕ್ಟರ್ಗಳು ಜಾಸ್ತಿ ಆ್ಯಕ್ಟಿವೇಟ್ ಆಗುತ್ತೆ. ವ್ಯಾಸ್ಕ್ಯುಲರ್ ಎಂಡೋಥಿಲಿಯಲ್ ಗ್ರೋತ್ ಫ್ಯಾಕ್ಟರ್ಗಳು ಆ್ಯಕ್ಟಿವೇಟ್ ಆದರೆ ಅದು ಆ್ಯಂಜಿಯೋಜೆನೆಸಿಸ್ ಅಂತಂದರೆ ಹೊಸ ರಕ್ತನಾಳಗಳನ್ನು ಹುಟ್ಟು ಹಾಕುವಂಥದ್ದು. ಎಲ್ಲ ಒಂದಕ್ಕೊಂದು ನಿಜವಾಗ್ಲೂ ನಾನು ನನಗಿದು ಇಟ್ ಇಸ್ ಅ ಪ್ಯಾಷನ್ ಫಾರ್ ಮೀ. ನಾನು ಎಂಜಾಯ್ ಮಾಡ್ತೀನಿ ಇದು. ಬಸಳೆ ಸೊಪ್ಪಲ್ಲಿ ಇಷ್ಟೊಂದಿದೆಯಾ, ಹೊಸ ರಕ್ತನಾಳಗಳು ಹುಟ್ಟಾಕೋದು, ವ್ಯಾಸ್ಕ್ಯುಲರ್ ಎಂಡೋಥಿಲಿಯಲ್ ಗ್ರೋತ್ ಫ್ಯಾಕ್ಟರ್ ಆ್ಯಕ್ಟಿವೇಟ್ ಆಗೋದು, ಎಂಜಿಯೋಜೆನೆಸಿಸ್ ಪ್ರಾಸೆಸ್ ಆಗೋದು, ಇದು ನನಗೆ ಒಂಥರ ಸಂಭ್ರಮ. ಇದು ಓದಬೇಕಾದ್ರೆ ನಾನು ಎಂಜಾಯ್. ಹೊಸ ರಕ್ತನಾಳ ಹುಟ್ಟಾಕೋದನ್ನ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಅಂದರೆ ಬೆಳವಣಿಗೆ ಆಗುತ್ತೆ ಹೊಸ ರಕ್ತನಾಳಗಳು ಈಗ ನೋಡಿ, ಒಂದು ಗಾಯ ಆಗಿದ್ದೇನೆ, ಅದು ವಾಸಿ ಆಗಬೇಕಾದ್ರೆ ನಿಮಗೆ ಅಲ್ಲೆಲ್ಲ ಹೊಸದಾಗಿ ಬ್ಲಡ್ ವೆಸಲ್ಸ್ಗಳು ಡೆವಲಪ್ ಆಗಬೇಕು. ಫಸ್ಟು ಅದು ಏನಾಗುತ್ತೆ, ಪ್ಲೇಟ್ಲೆಟ್ಗಳು ಅದನ್ನು ರಕ್ತ ಹೋಗೋದನ್ನು ಹಿಡಿದಿಟ್ಕೊಳ್ಳುತ್ತೆ. ನಂತರ ಅದೆಲ್ಲ ವಾಸಿ ಆದಮೇಲೆ ಹೊಸದಾಗಿ ಆ ಚರ್ಮ ಬೆಳೆಯುತ್ತಲ್ವ. ಹೇಗೆ ರಕ್ತನಾಳಗಳಿದ್ದರೆ ತಾನೇ ಆ ನರ್ವು ಇದಕ್ಕೆ ನಾವು ಜೀವಕೋಶಗಳಿಗೆ ಫುಡ್ ಸಪ್ಲೈ ಮಾಡೋದು. ಹಾಗಾಗಿ ಹೊಸ ರಕ್ತನಾಳಗಳು ಇದೆಲ್ಲ ಮಾಡೋದ್ರಿಂದ ನಮಗೆ ಬಾಯಿ ಬಸಳೆ ಸೊಪ್ಪು ಸಣ್ಣ ಒಂದು ಸೊಪ್ಪಲ್ಲ, ಅದು ನಿಮ್ಮ ಓವರಾಲ್ ಹೆಲ್ತ್ಗೆ ಅತ್ಯಂತ ಪೂರಕ ಆಗಿರೋದು. ಐರನ್ನ ಹೆಚ್ಚು ಕೊಡುತ್ತೆ, ಫೋಲಿಕ್ ಆ್ಯಸಿಡ್ ಕೊಡುತ್ತೆ, ವಿಟಮಿನ್ ಸಿ ಇದೆ ಅದರ ಜೊತೆಯಲ್ಲಿ ಅದರಲ್ಲಿರುವ ಫ್ಲೆವಿನಾಯ್ಡ್ಗಳು, ಫಿನಾಲಿಕ್ ಕಾಂಪೌಂಡ್ಗಳು, ನಿಮಗೆ ಫೈಟೋಕೆಮಿಕಲ್ಸ್ಗಳು, ನಿಮಗೆ ಮೈಕ್ರೋಬಿಯಲಿಂದ ರಕ್ಷಣೆಯನ್ನು ನೀಡುತ್ತೆ. ಕೊಲಾಜಿನ್ ಇದೆ, ಇಷ್ಟೆಲ್ಲ ಪ್ರಯೋಜನಗಳಿದೆ. ವಾರಕ್ಕೊಂದು ಸಲನಾದರೂ ಈ ಥರ ಒಂದು ದಿನ ನುಗ್ಗೆ ಸೊಪ್ಪು, ಒಂದು ದಿನ ಬಸಳೆ ಸೊಪ್ಪು, ಒಂದು ದಿನ ಪಾಲಕ್ ಸೊಪ್ಪು, ಸುಮ್ಮನೆ ಈ ಥರ ಈ ಸೊಪ್ಪು ಮತ್ತು ಬೇರೆ ಬೇರೆ ಸೊಪ್ಪುಗಳಿದೆಯಲ್ಲ ಅದು ಸಹ ತುಂಬ ಒಳ್ಳೆಯದು. ಸೊಪ್ಪುಗಳನ್ನು ಪ್ರತಿದಿನ ಬೇರೆ ಬೇರೆ ವೆರೈಟಿ, ನಮ್ಮ ಆಹಾರ ಯಾವ ಥರ ಇರಬೇಕು ಅಂದರೆ ಕಲರ್ಫುಲ್ಲಾಗಿರ್ಬೇಕಂತೆ. ಏನಂದರೆ ಕಲರ್ಸ್ ಜಾಸ್ತಿ ಅಂತಂದರೆ ಕ್ಯಾರೆಟ್, ಬೀಟ್ರೂಟ್, ಬೀನ್ ಈ ಥರ ಎಲ್ಲ ಇದ್ದಾಗ ನೋಡಿ ಒಂಥರ ಕಲರ್ಫುಲ್ಲಾಗಿರುತ್ತಲ್ಲ, ಆ ಥರ ನಮ್ಮ ಆಹಾರ ಇದ್ದಾಗ ಮಾತ್ರ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ವೈದ್ಯರ ಹತ್ರ, ಹಾಸ್ಪಿಟಲ್ಲು ಗೊತ್ತು ಇವಾಗ ನಿಮಗೆ, ಸುಮ್ಮನೆ ನೀವು ಹಿಂಗೆ ಹೋಗಿ ಹಿಂಗೆ ಬನ್ನಿ, ಒಂದು 5-10 ಸಾವಿರ ರೂಪಾಯಿ ಇಟ್ಕೋಬೇಕು ನೀವು. ಆ ಥರ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಅಲ್ಲಿಗೆ ಹೋಗಲೇಬಾರ್ದು ಅಂತಂದರೆ
ನೇಚರೇ ಒಂದು ವೈದ್ಯ ಅಂತ ಅನ್ಬೋದು. ದೇಹಕ್ಕೆ ಎಂಥ ಕೆಪಾಸಿಟಿ ಇದೆ ಅಂದರೆ ದೇಹನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಅದೇ ಎಲ್ಲ ಸರಿ ಮಾಡ್ತಾ ಬಂದ್ಬಿಡುತ್ತೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗೆ ನಾನು ಬೆಳಿಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಎಲ್ಲರೂ ಮನಸ್ಸಿನ ಮಾತು ಕೇಳಿ ಅಂತ ಹೇಳೋದು ನೋಡಿದ್ವಿ. ನಾನು ಯಾವಾಗಲೂ ಅನ್ನೋದು ದೇಹದ ಮಾತು ಕೇಳಿ ಅಂತ. ಖಂಡಿತ ದೇಹ ನೀವು ಸೆನ್ಸಿಟಿವ್ ಆಗಿದ್ರೆ, ಸೆನ್ಸಿಬಲ್ ಆಗಿದ್ರೆ ದೇಹ ಹೇಳುತ್ತೆ ಏನು ಬೇಕು ಏನು ಬೇಡ, ಎಲ್ಲಿ ನಿಲ್ಲಿಸಿ ಅನ್ನೋದು ಹೇಳುತ್ತೆ. ಊಟದಲ್ಲಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ನಿಮಗೆ ಏನಾದ್ರು ಸ್ವಲ್ಪ ಇಂಡೈಜೆಷನ್ ಇದೆ ಅಂತಂದರೆ ಎಂಥ ಆಹಾರ ನೀವು ನೋಡಿದ್ರು ತಿನ್ನಬೇಕು ಅಂತ ಅನ್ಸಲ್ಲ, ಬೇಡ ಅನಿಸುತ್ತೆ. ಅಯ್ಯೋ ಇವತ್ತು ರೆಸ್ಟ್ ಕೊಟ್ಬಿಡೋಣ. ಮತ್ತು ಅವಾಗ ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಮೊಸರು, ಮಜ್ಜಿಗೆ, ಒಂಥರ ಆ ಥರ ಕೂಲಿಂಗ್ ಇರೋದನ್ನೇ ನಮ್ಮ ಮನಸ್ಸು ಬಯಸುತ್ತೆ ಅಂದರೆ ದೇಹಕ್ಕೆ ಅದು ಬೇಕದು. ಸ್ಪೈಸ್ಗಳು ಬೇಡ ನಿಮಗೆ. ಒಂದು ಸ್ಪೈಸ್ ಚೆನ್ನಾಗಿ ಮಸಾಲೆ ಹಾಕಿರೋ ಒಂದು ಬಿರಿಯಾನಿ ಅಂತಲೇ ಇಡಿ, ವೆಜ್ ಬಿರಿಯಾನಿ ಅಂತ ಮೊಸರನ್ನ ಇಡಿ, ಅವತ್ತು ನಿಮ್ಗೆ ಹೊಟ್ಟೆ ಸರಿ ಇಲ್ಲ ಅಂದರೆ ಮೊಸರನ್ನ ತಗೊಂತೀರ ನೀವು. ದೇಹ ಬಹಳಷ್ಟು ಸೂಚನೆಗಳನ್ನು ಕೊಡುತ್ತೆ. ನನಗೆ ಯಾವಾಗ ನಿದ್ದೆ ಮಾಡಬೇಕು, ನಾನು ಯಾವಾಗ ರೆಸ್ಟ್ ಮಾಡಬೇಕು, ನಾನು ಯಾವಾಗ ಆಹಾರ ಸೇವನೆ ಮಾಡಬೇಕು, ನೀರು ಯಾವಾಗ ಬೇಕು, ಯಾವಾಗ ನಮ್ಮ ಏನು ಈಗ ನೋಡಿ ಯೂರಿನ್ ಪಾಸ್ ಮಾಡಬೇಕು ಅಂದರೆ ಅರ್ಜೆಂಟ್ ಆಗ್ತಿರುತ್ತೆ, ಕಂಟ್ರೋಲ್ ಮಾಡ್ಕೊತಾರೆ. ಮಾಡಿ ಏನಾಗುತ್ತೆ ಅಂತಂದರೆ ಪ್ರಾಸ್ಟೇಟ್ ಮೇಲೆ ಪ್ರೆಷರ್ ಬೀಳ್ತಾ ಇರುತ್ತೆ ಗಂಡಸರಿಗೆ. ಇಷ್ಟು ತೊಂದರೆಗಳು ಅಂದರೆ ಇವೆಲ್ಲ ದೇಹದ ಕರೆಯನ್ನು ನಾವು ಕೇಳಬೇಕು. ಅದೇನು ಹೇಳುತ್ತೆ ಅದನ್ನು ನಾವು ಕೇಳ್ತಾ ಬರಬೇಕು. ಈಗ ನೋಡಿ ತುಂಬ ಜನ ಇತ್ತೀಚೆಗೆ ಅವರು ಒಬ್ಬರು ಹೃದಯಾಘಾತದಿಂದ ತೀರೋದ್ರಲ್ಲ, ದಿಲೀಪ್ ರಾಜ್ ಎಲ್ಲ ಹೇಳ್ತಾರೆ ಫಿಟ್ ಆಗಿದ್ರು ಅಂತ. ನೋಡೋಕ್ಕೆ ದೇಹ ಯಾರಿಗೂ ಗೊತ್ತಾಗೋದಿಲ್ಲ ಫಿಟ್ನೆಸ್, ಆದರೆ ಒಳಗಡೆ ಏನಾಗಿದೆ ಅನ್ನೋದು ಗೊತ್ತಾಗಿರೋದಿಲ್ಲ. ತುಂಬ ಸ್ಟ್ರೆಸ್ ಇತ್ತು ಅಂತ ಹೇಳ್ತಾ ಇದ್ರು, ತುಂಬ ಕೆಲಸ ಹಂಚ್ಕೊಂಡಿದ್ರು, ತುಂಬ ಸ್ಟ್ರೆಸ್ ಇತ್ತು ಅಲ್ಲ ಆ ಥರ. ಅಂದರೆ ಕೇಳೋದು ಒಳಗಡೆ ಆ ವ್ಯಕ್ತಿಗೆ ಏನಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ, ನೋಡೋಕ್ಕೆ ಚೆನ್ನಾಗೇ ಕಾಣ್ತಾ ಇರ್ತಾರೆ. ದೇಹದ ಕರೆ ಏನಾಗುತ್ತೆ ಅಂದರೆ ಓವರ್ ಸ್ಟ್ರೈನ್ ಆದಾಗ ಬಾಡಿ ಕೇಳುತ್ತೆ ರೆಸ್ಟ್ ಮಾಡು, ಸಾಕು ರೆಸ್ಟ್ ಮಾಡು ಅನ್ನತ್ತೆ. ಕೇಳಲ್ಲ ನಾವು, ನಾನು ಮಾಡಿಬಿಡ್ತೀನಿ ಅಂತ. ಅದನ್ನು ಮೀರಿ ನಾವು ಮಾಡ್ತೀವಿ. ದೇಹದ ಕರೆ ನೀವು ಹೇಳಿದ್ರಲ್ಲ, ಅದನ್ನು ನೆಗ್ಲೆಕ್ಟ್ ಮಾಡಿ ನಿಮಗೆ ಇವಾಗ ನಿದ್ದೆ ಬರ್ತಾ ಇದೆ ಅಂದರೆ ನಿದ್ದೆ ಮಾಡಬೇಕಷ್ಟೆ. ಆಗಲ್ಲ ಅಂದರೆ ಇಲ್ಲ, ಆಗ್ತಾ ಇಲ್ಲ ಅಂದರೆ ಬೇಡ, ವೈಂಡ್ ಅಪ್. ಅದು ಎಂಥದಾರೋ ಆಗಿರಲಿ, ನಮಗಿನ ದೊಡ್ಡದು ಯಾವುದು ಅಲ್ಲ, ನಾವಿದ್ದರೆ ಅವೆಲ್ಲ ಅಲ್ವಾ. ನಾವೇ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ದೇಹ ಕೆಲವು ಸಲ ಈಗ ನೋಡಿ ನಮ್ಮ ಮನೇಲೇ ನಮ್ಮ ತಾಯಿ ಸುಸ್ತಾಗ್ತಿರುತ್ತೆ, ಮಾಡ್ತಿರ್ತಾರೆ. ಎಷ್ಟು ಸಲ ಹೇಳ್ತೀನಿ ನಿನ್ಗೆ ಆಗದೆ ಹೋದರೆ ಬಿಟ್ಬಿಡು ಅಂತಾನೆ. ಯಾರು ಮಾಡಬೇಕು, ನಾನೇ ಮಾಡಬೇಕು. ಓವರ್ ಸ್ಟ್ರೈನ್ ಮಾಡ್ಕೋಬೇಡ. ನಾನು ಎಷ್ಟು ನಿಜವಾಗ್ಲೂ ಅಷ್ಟು ಹೇಳ್ತೀನಿ ಅವ್ರಿಗೆ ಎಲ್ಲ ವಿಚಾರದಲ್ಲೂ. ಅವ್ರು ಕೇಳೋದಿಲ್ಲ. ಕೇಳಬೇಕು, ದೇಹದ ಮಾತು, ಬಾಡಿ ಮಾತು ಕೇಳಬೇಕು ಅಲ್ವಾ. ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ನಿನಗೇನು ಬೇಕು ಅಂತ ದೇಹ ಹೇಳುತ್ತೆ. ಬೇಡ ಇದು ನಿದ್ದೆ ಮಾಡು, ಇದು ತಿನ್ನಬೇಡ, ನೀರು ಕುಡಿ, ಇದು ಮಾಡು ಅಂತ ಹೇಳುತ್ತೆ. ಕೇಳಲ್ಲ ನಾವು. ಆಮೇಲೆ ಹೆಣ್ಮಕ್ಳನ್ನ, ಹಳ್ಳಿ ಹೆಣ್ಮಕ್ಳು, ನಮ್ಮ ತಾಯಿ ಅಜ್ಜಿ ಎಲ್ಲ ನೋಡಿದಾಗ ಅವ್ರದ್ದು ಬೆಳಿಗ್ಗೆ ಬೇಗ ಎದ್ದು ಕೆಲಸ ಶುರು ಮಾಡಿಕೊಂಡು ಅವರೆಲ್ಲ ಕೆಲಸ ಮಾಡಿ, ಬೆಳಿಗ್ಗೆ ನಾಷ್ಟ ಬ್ರೇಕ್ಫಾಸ್ಟ್ ಮಾಡಿ, ಆಮೇಲೆ ಊಟ ಮಾಡಿ, ಒಂದಷ್ಟು ಕೆಲಸಗಳನ್ನ ಮಾಡಿ ಅವ್ರಿಗೆ ಸುಸ್ತಾಗಿರುತ್ತೆ. ನಾನು ನಮ್ಮ ತಾಯಿ ಮನೇಲಿ ನೋಡಿದ್ದೀನಿ, ಮಧ್ಯಾಹ್ನ 3 ಗಂಟೆ ಅಂದರೆ ಎಲ್ಲರೂ ಮಲ್ಕೊಂಡಿರ್ತಾರೆ. ಬಾಡಿ ರೆಸ್ಟ್ ಅಂದರೆ ಗಾಢವಿದ್ದೇನಿರಲ್ಲ, ಸುಮ್ಮನೆ ಒಂಥರ ರಿಲ್ಯಾಕ್ಸಿಂಗ್ ರೆಸ್ಟ್. ಸುಮ್ಮನೆ ಹಾಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮಲ್ಕೊಂಡಿದ್ದಾರೆ ಅಂತಷ್ಟು ಮತ್ತೆ ಎದ್ದಿರ್ತಾರೆ, ಮತ್ತೆ ಎದ್ದು ಕೆಲಸ ಶುರು ಮಾಡ್ಕೊಂಡಿರ್ತಾರೆ. ಸೊ ಹಾಗೆ ಅದು ಕೂಡ ಲಿಸ್ನಿಂಗ್ ಟು ಬಾಡಿನೇ. ಮತ್ತೇನಿಲ್ಲ, ರೆಸ್ಟ್ ಬೇಕನ್ನಿಸ್ತು, ರೆಸ್ಟ್ ತೊಗೊಂಡ್ರು, ಮತ್ತೆ ರಿಜುವನೇಟ್ ಆಯಿತು ಒಂದು ಸ್ವಲ್ಪ, ಮತ್ತೆ ನೀವು ಕೆಲಸವನ್ನು ಶುರು ಮಾಡ್ಬೋದು. ಹಾಗೆ ಒಂದು ಅದ್ಭುತವಾದ ಸೊಪ್ಪು, ಮತ್ತೊಂದು ಅದ್ಭುತವಾದ ಸೊಪ್ಪನ್ನು ಹೇಳಿದರು. ಇದು ತುಂಬ ಕಡಿಮೆ ನಿಮಗೆ. ಅದು ಇವೆಲ್ಲ ನಾನು ಹೇಳ್ತಿರೋದು ವಿಚಾರಗಳು ಎಲ್ಲರಿಗೂ ಸಿಕ್ಕ ಅಂಥದ್ದು. ಈಗ ನಾವು ಏನಕ್ಕೆ ಇಂಥ ವಿಚಾರಗಳನ್ನು ಮಾತಾಡ್ತಾ ಇದ್ದೀವಿ ಅಂದರೆ ಎಲ್ಲೋ ಫಾರಿನಲ್ಲಿದೆ, ಎಕ್ಸಾಟಿಕ್ಕು ಅಲ್ಲ, ನಮ್ಮ ಸುತ್ತಮುತ್ತ ಬೆಳೆಯುವಂತಹದ್ದು. ನಿಮ್ಮ ಮನೇಲೇ ಒಂದು ಪಾಟ್ ಇದ್ದರೆ ನೀವು ಅದೊಂದು ಹಾಕ್ಬಿಡ್ಬೋದು. ಬೀಜಗಳು ಹಾಕ್ಬಿಟ್ರೆ ಫಸ್ಟ್ ಕ್ಲಾಸಾಗಿ ಬಂದುಬಿಡುತ್ತೆ. ನೀರಿದ್ದರೆ ಫಸ್ಟ್ ಕ್ಲಾಸ್ ಇಡೀ ಹಬ್ಬಿಸ್ಬಿಡ್ಬೋದು ನೀವು ಅದನ್ನು. ಆ ಥರ ಇರುವಂಥದ್ದು ತುಂಬ ಎಲ್ಲ ಕಡೆ ಅವೈಲಬಲು, ಮತ್ತು ಕಡಿಮೆ ದರ ಅದು ನಿಮಗೆ ಎಲ್ಲರಿಗೂ ಸಿಕ್ಕುವಂಥದ್ದು. ಇದೇನು ಅಂತಂದರೆ ಈ ವಿಚಾರಗಳು, ಇದರ ಹಿಂದೆ ಬಹಳಷ್ಟು ವೈಜ್ಞಾನಿಕತೆ ಇದೆ. ಅದು ಯಾರು ತಿಳಿಸಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೊಂದು ನಾವು ಕಳಕಳಿಯಿಂದ ನಿಮಗೆ ಅದನ್ನೆಲ್ಲ ನೀಡ್ತಾ ಇರೋಂಥದ್ದು. ಅಂತ ಒಂದು ಕಳಕಳಿಯಿಂದ ಮೇಡಮ್ ಹೇಳ್ತಾ ಇದ್ದಾರೆ. ದಯವಿಟ್ಟು ನೀವು ಕಳಕಳಿಯಿಂದ ಅದನ್ನು ಫಾಲೋ ಅಪ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಅಷ್ಟೇ ನಾವು ನಿಮ್ಮಿಂದ ಬಯಸೋದು. ಸೊ ನಿಮ್ಮ ಒಂದು ಫುಡ್ ಲಿಸ್ಟ್ ಇರುತ್ತಲ್ಲ, ಅದರಲ್ಲಿ ಬಸಳೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ವಾರಕ್ಕೆ 1 ಸಲನೋ ಅಥವಾ 10 ದಿನಕ್ಕೆ 1-2 ಸಲನೋ, ಆ ಥರ ತಿಂಗಳಿಗೆ 1-2-3 ಸಲನೋ ಈ ಥರ ನೀವು ಆ್ಯಡ್ ಮಾಡ್ತಾ ಹೋಗಿ. ಯಾಕೆಂದರೆ ಸುಮಾರಿದೆ ಆ ಥರ ಸೊಪ್ಪುಗಳು, ಅದನ್ನೆಲ್ಲ ನೀವು ಆ್ಯಡ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮೇಡಮ್ ತುಂಬ ಥ್ಯಾಂಕ್ಸ್, ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಸೊ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.